ಹಾಯ್ ಹಲೋ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ದ ಡೇ ನಂಬರ್ 6. ಎಲ್ಲರಿಗೂ ಶುಭ ಸಂಜೆ. ಸೊ ಈ ಒಂದು 6th ಶೋನ್ಗೆ ಎಲ್ಲರಿಗೂ ಸ್ವಾಗತ. ಸೊ ಈ ಒಂದು ಶೋನ ಮೊದಲನೇ ಪ್ರಶ್ನೆ ಈ ದಿನದಲ್ಲಿ ನಾವು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ಕಾಮನ್ಲಿ ಯೂಸ್ ಟು ಎಕ್ಸ್ಟ್ರಾಕ್ಟ್ ಮೆಟಲ್ಸ್ ಲೋ ಇನ್ ದ ಆಕ್ಟಿವಿಟಿ ಸಿರೀಸ್ ಸಚ್ ಆಸ್ ಮರ್ಕ್ಯೂರಿ ಅಂಡ್ ಕಾಪರ್ ಆ್ಯಂಡ್ ದೇರ್ ಓರ್ಸ್. ಪಾದರಸ ಮತ್ತು ತಾಮ್ರದಂತಹ ಕಡಿಮೆ ಕ್ರಿಯಾಶಾಲಿ ಸರಣಿಯಲ್ಲಿ ಎಲ್ಲಿರುವ ಲೋಹಗಳನ್ನು ಅವುಗಳ ಅದಿರುಗಳಿಂದ ಹೊರತೆಗೆಯಲು ಸಾಮಾನ್ಯವಾಗಿ ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಸೊ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ? ಮೊದಲನೇದಾಗಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ಓರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓರ್ ಅಂತಂದರೆ ಅದೊಂದು ಮಿನರಲ್ಲು, ರಾಕ್ ಟೈಪ್ ಆಗಿರೋಂಥ ಒಂದು ಮಿನರಲ್ಲು. ಅದರೊಳಗಡೆ ಈ ಒಂದು ಕಾಪರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕೀಗ ಸಪ್ರೇಟ್ ಮಾಡಬೇಕು ಆ ರಾಕಿಂದ. ಸೊ ಇದನ್ನು ನಾವು ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್ ಅಂತ ಕರಿತೀವಿ, ಅಥವಾ ಮೆಟಲ್ಸ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಮೆಟಲ್ಸ್ ಹೇಗಪ್ಪ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ನಮಗೆ ಡಿಫ್ರೆಂಟ್ ಮೆಥಡ್ಸ್ ಇದೆ. ಯಾವುದಂದರೆ ಆಕ್ಸಿಡೇಷನ್ ಅಂತ ಅನ್ಬೋದು, ರಿಡಕ್ಷನ್ನು ಕೇಳ್ಬೋದು, ಮತ್ತು ರೋಸ್ಟಿಂಗ್, ಕ್ಯಾಲ್ಸಿನೇಷನ್, ಕ್ಯಾಲ್ಸಿಫಿಕೇಷನ್. ಓಕೆನಾ? ಇದೆಲ್ಲ ನಮಗೆ ಗೊತ್ತಿರಬೇಕು. ಓಕೆನಾ? ಆಮೇಲೆ ಇಲ್ಲಿ ಈ ಮೆಟಲ್ಸಲ್ಲಿ ನಮಗೆ 3 ಥರ ಬರುತ್ತೆ. ಒಂದು ಹೈ ರಿಯಾಕ್ಟಿವು, ಇನ್ನೊಂದು ಮೀಡಿಯಮ್ ರಿಯಾಕ್ಟಿವ್, ಇನ್ನೊಂದು ಲೋ ರಿಯಾಕ್ಟಿವ್. ಸೊ ಈ 3 ಮೆಟಲ್ಸ್ಗೂ ಡಿಫ್ರೆಂಟ್ ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಹಾಗಾದರೆ ನಮ್ಮ ಕ್ವಶನಲ್ಲಿ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ಕಾಮನ್ಲಿ ಯೂಸ್ ಟು ಎಕ್ಸ್ಟ್ರಾಕ್ಟ್ ಮೆಟಲ್ ಲೋ ಇನ್ ದ ರಿಯಾಕ್ಟಿವಿಟಿ ಸಿರೀಸ್. ಇಲ್ಲಿ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ? ಲೋ ರಿಯಾಕ್ಟಿವಿಟಿ ಸಿರೀಸ್ ಬಗ್ಗೆ ಕೇಳಿದ್ದಾರೆ. ನಾನು ಹೇಳಿದೆ ಮೆಟಲ್ಸಲ್ಲಿ 3 ಥರ ಇರುತ್ತೆ: ಹೈ ರಿಯಾಕ್ಟಿವಿಟಿ ಸಿರೀಸು, ಮೀಡಿಯಂ ರಿಯಾಕ್ಟಿವಿಟಿ ಸಿರೀಸು, ಲೋ ರಿಯಾಕ್ಟಿವಿಟಿ ಸಿರೀಸು. ನಮಗೆ ಇಲ್ಲಿ ಕೇಳಿರೋದು ಲೋ ರಿಯಾಕ್ಟಿವಿಟಿ ಸಿರೀಸು. ಹಾಗಾದರೆ ಹೈ ರಿಯಾಕ್ಟಿವಿಟಿ ಸಿರೀಸಲ್ಲಿ ಯಾವ ಥರ ಒಂದು ಮೆಥಡ್ ಯೂಸ್ ಮಾಡ್ತೀವಿ? ಅಲ್ಲಿ ನಾವು ಎಲೆಕ್ಟ್ರಾಲಿಸಿಸ್ ಅಂತ ಯೂಸ್ ಮಾಡ್ತೀವಿ, ಸರಿನಾ? ಮೀಡಿಯಂ ರಿಯಾಕ್ಟಿವಿಟಿ ಸಿರೀಸಲ್ಲಿ ರಿಡಕ್ಷನ್, ಆ ಒಂದು ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ತುಂಬ ಲೋ ಇರೋಂಥ ಒಂದು ಆಕ್ಟಿವಿಟಿ ಸಿರೀಸಲ್ಲಿ ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಪ್ಪ ಅಂದರೆ ರೋಸ್ಟಿಂಗ್ ಅನ್ನೋ ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಆಪ್ಷನ್ ಯಾವುದಪ್ಪ? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದು? ಹರಿಯುವಿಕೆ ಅಂತ ನಾವು ಕರಿತೀವಿ. ಓಕೆನಾ? ಸೊ ನೋಡಿ, ಎಕ್ಸ್ಪ್ಲನೇಷನ್ ಫುಲ್ಲು ಕೊಟ್ಟಿರ್ತೀನಿ, ಒಂದು ಎಕ್ಸಾಂಪಲ್ ಕೊಟ್ಟು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಮತ್ತು ಇಲ್ಲಿ ಏನು ಇಮೇಜ್ ಬಂದಿರುತ್ತಲ್ವಾ, ಅದು ಈ ಕಂಪ್ಲೀಟ್ ಏನು ಕ್ವಶನ್ ಕೇಳಿರ್ತಾರೆ ಅದ್ರ ಮೇಲೆ ಏನಿರುತ್ತೆ, ನಾನು ಇಮೇಜು ಸ್ವಲ್ಪ ಚಿಕ್ಕದಾಗಿರುತ್ತೆ. ದಯವಿಟ್ಟು ಝೂಮ್ ಮಾಡ್ಕೊಂಡು ನೋಡಿ, ಫುಲ್ HD ಕ್ಲಾರಿಟಿ ನಿಮಗೆ ಸಿಗುತ್ತೆ. ಓಕೆನಾ? ಇನ್ನು ಎರಡನೇ ಕ್ವಶನು, ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೆಸ್ಟ್ ಡಿಸ್ಕ್ರೈಬ್ ಪ್ಯಾರನ್ಕೈಮ? ಪ್ಯಾರನ್ಕೈಮವನ್ನು ಯಾವ ಲಕ್ಷಣವು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಸೊ ನೋಡಿ, ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ನಮಗೆ ಯಾವುದ್ರ ಮೇಲೆ ರಿಪೀಟೆಡ್ ಕ್ವಶನ್ಸ್ ಬರ್ತೈತೆಯಪ್ಪ? ಟಿಶ್ಯೂಸ್ ಮೇಲೆ ರಿಪೀಟೆಡ್ ಕ್ವಶನ್ಸ್ ಬರ್ತೈತೆ ಅಲ್ವಾ? ಹಾಗಂದ್ರೆ ನಮಗೆ ಟಿಶ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟ್, ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಕು. ನಾನು ಮೊನ್ನೆ ಕ್ಲಾಸ್ನಲ್ಲಿ ಹೇಳಿದೆ, ಈ ಟಿಶ್ಯೂಸ್ ಅಂತ ಬಂದಾಗ ನಮಗೆ 3 ಗೊತ್ತಿರಬೇಕು, 2 ಗೊತ್ತಿರಬೇಕು. ಫಸ್ಟು ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ, ಇನ್ನೊಂದು ಪರ್ಮನೆಂಟ್ ಟಿಶ್ಯೂ ಅಂತ. ಓಕೆನಾ? ಈ ಪರ್ಮನೆಂಟ್ ಟಿಶ್ಯೂ ಏನಾಗುತ್ತೆ, ಅದು ಇನ್ನೊಂದು ಸೆಲ್ಗೆ ಡಿವೈಡು ಆಗಲ್ಲ, ಅಂದರೆ ಸೆಲ್ಸ್ಗಳು ಡಿವೈಡ್ ಆಗಲ್ಲ. ಬಟ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಲಿ ಸೆಲ್ಸು ಡಿವೈಡ್ ಆಗುತ್ತೆ, ಸರಿನಾ? ಈ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಇನ್ನೂ 2 ಥರ ಬರುತ್ತೆ: ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಲಿ 3 ಬರುತ್ತೆ, 3 ವಿಧಗಳು. ಅದರೊಳಗೆ ಯಾವುದಪ್ಪ ಅಂದರೆ ಪ್ಯಾರನ್ಕೈಮ, ಕೋಲೆನ್ಕೈಮ ಮತ್ತು ಸ್ಕ್ಲೆರೆನ್ಕೈಮ ಅಂತ ಕರಿತೀವಿ. ನಾವು ಇದನ್ನ ಆಗಲೇ ಹೇಳಿದ್ದೀನಿ. ಪ್ಯಾರನ್ಕೈಮ ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ? ಈ ಪ್ಯಾರನ್ಕೈಮದಲ್ಲಿ ಆಕ್ಟಿವ್ ಸೆಲ್ಸ್ ಇರುತ್ತೆ, ಓಕೆನಾ? ಆಮೇಲೆ ಸ್ಟೋರೇಜ್ಗೆ ಹೆಲ್ಪ್ ಮಾಡ್ಬೋದು. ಆಮೇಲೆ ಒಂದು ಫ್ಲೆಕ್ಸಿಬಿಲಿಟಿಗೂ ಕೂಡ ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಮಾಡೋದು ಕೋಲೆನ್ಕೈಮ. ಓಕೆನಾ? ಸ್ಕ್ಲೆರೆನ್ಕೈಮ ಬಗ್ಗೆ ನೋಡೋದಾದರೆ ಅದು ಡೆಡ್ ಸೆಲ್ಸ್ನ ಹೊಂದಿರುತ್ತೆ. ಓಕೆನಾ? ಸೊ ಈಗ ನೋಡೋಣ, ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ. ಸೆಲ್ ಅರೇಂಜ್ಡ್ ಇನ್ ಅ ಸಿಂಗಲ್ ಲೇಯರ್ ವಿತ್ ಗಾರ್ಡಿಂಗ್ ಫಂಕ್ಷನ್. ಈ ಗಾರ್ಡಿಂಗ್ ಫಂಕ್ಷನ್ ಅಂತ ಬಂದರೆ ನಮಗೇನು? ಎಪಿಡರ್ಮಿಸ್ ನೆನ್ಪು ಬರಬೇಕು. ನೆನ್ನೆ ಓದಿದ್ರಲ್ಲ ಎಪಿಡರ್ಮಿಸು, ರಕ್ಷಣಾತ್ಮಕ ಕಾರ್ಯದೊಂದಿಗೆ ಒಂದು ಪದರದ ಜೋಡಿಸಲಾದ ಜೀವಕೋಶ ಅಂತ ಕೇಳ್ತಾರೆ. ಬಟ್ ಪ್ಯಾರನ್ಕೈಮ ಅದಲ್ಲ, ಅದನ್ನು ಎಪಿಡರ್ಮಿಸ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ನೋಡೋಣ, ಲಿವಿಂಗ್ ಸೆಲ್ಸ್ ವಿತ್ ಥಿನ್ ವಾಲ್ಸ್ ಕೇಪಬಲ್ ಆಫ್ ಡಿವಿಷನಿಂಗ್ ಯಂಗ್ ಟಿಶ್ಯೂ. ಏನು ಕೇಳಿದ್ದಾರೆ ಇಲ್ಲಿ ನೋಡಿ, ತೆಳುವಾದ ಗೋಡೆಗಳನ್ನು ಹೊಂದಿರುವ ಜೀವಂತ ಕೋಶಗಳು. ಏನಂತ ಹೇಳಿದ್ದಾರೆ ಇಲ್ಲಿ? ಜೀವಂತ ಕೋಶಗಳು ಅಂತ ಹೇಳಿದ್ದಾರೆ. ಸೊ ಈಗ ಪ್ಯಾರನ್ಕೈಮ ಒಂದು ಲಿವಿಂಗ್ ಸೆಲ್ಲು, ಸ್ಕ್ಲೆರೆನ್ಕೈಮ ಒಂದು ಡೆಡ್ ಸೆಲ್, ಅಂದರೆ ಸತ್ತಂತ ಒಂದು ಕೋಶ, ಸತ್ತೋಗಿರೋಂಥ ಒಂದು ಕೋಶ ಅಂತ ಕರಿತೀವಿ. ಓಕೆನಾ? ಇದು ಏನು ಮಾಡುತ್ತೆ? ಕೇಪಬಲ್ ಫಾರ್ ಏನಕ್ಕೆ? ಡಿವಿಷನ್ ಆಫ್ ಯಂಗ್ ಟಿಶ್ಯೂಗಳು ಡಿವೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಕರೆಕ್ಟಾಗಿ ಹೇಳಿದೆ ಇದು ಆಪ್ಷನು. ಸೊ ಏನು? ಆಪ್ಷನ್ನು ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡೋದಾದರೆ, ರಿಜಿಡ್ ಸೆಲ್ಸ್ ವಿತ್ ಸ್ಟ್ಯಾಂಡಿಂಗ್ ಬೆಂಡಿಂಗ್ ಅಂದರೆ ಇದೇನು ಕೊಡುತ್ತಪ್ಪ? ಫ್ಲೆಕ್ಸಿಬಿಲಿಟಿನ ಕೊಡುತ್ತಲ್ವಾ? ಏನು ಕೊಡುತ್ತೆ? ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಈ ಫ್ಲೆಕ್ಸಿಬಿಲಿಟಿ ಕೊಡೋದು ಯಾವುದಪ್ಪ ಅಂತಂದ್ರೆ ನಾವು ಕೋಲೆನ್ಕೈಮ ಅಂತ ಕರಿತೀವಿ. ಕೈಮ ಅಂತ ಅಂದರೆ ಮಟನ್ ಕೈಮ ಅಲ್ಲ, ಇಲ್ಲಿ ಟಿಶ್ಯೂ ಬಗ್ಗೆ ಮಾತಾಡ್ತಿರೋದು. ಇನ್ನು ಲಾಸ್ಟ್ ಆಪ್ಷನ್ ನೋಡೋದಾದರೆ, ಡೆಡ್ ಅಟ್ ಮೆಚುರಿಟಿ ವಿತ್
ಥಿಕ್ ಸೆಕೆಂಡರಿ ವಾಲ್ಸ್. ಪ್ರೌಢ ವ್ಯವಸ್ಥೆಯ ದಪ್ಪ ದ್ವಿತೀಯಕ ಗೋಡೆಯೊಂದಿಗೆ ಸತ್ತ ಜೀವಕೋಶಗಳು. ಈ ಸತ್ತ ಜೀವಕೋಶ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ? ಸ್ಕ್ಲೆರನ್ ಕೈಮ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, 3 ಅಂತ ಬಂದಾಗ ಲಿವಿಂಗ್ಸ್ ಅಲ್ಲಿ ಯಾವ್ದು ಅಂತ ಗೊತ್ತಿರಬೇಕು, ಅದು ಏನ ಫೀಚರ್ ಮಾಡುತ್ತೆ. ಓಕೆನಾ? ಇದು ಡಿವಿಷನ್ ಆಫ್ ಯಂಗ್ ಟಿಶ್ಯೂಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನೆನ್ಪಿಟ್ಕೊಂಡಾಗ ನಮಗೆ ಈಸಿ ಆಗುತ್ತೆ. ಆಪ್ಷನ್ ಯಾವುದಪ್ಪ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಗ್ರೈನ್ ಸ್ಟೋರೇಜ್ ಲಾಸಸ್? ಧಾನ್ಯ ಶೇಖರಣಾ ನಷ್ಟಕ್ಕೆ ಕೆಳಗಿನ ಯಾವುಗಳಲ್ಲಿ ಯಾವುದು ಕಾರಣವಲ್ಲ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಏನ್ರ ಬಗ್ಗೆ ಮಾತಾಡ್ತಾರೆ? ಧಾನ್ಯ ಶೇಖರಣೆ ಅಂದರೆ ಒಂದು ಸೀಡ್ಸ್ ಅಥವಾ ಸೀರಿಯಲ್ಸ್ ಆಗಿರ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಧಾನ್ಯ ಅಂತ ನೋಡಿದಾಗ ನಾವು ಎಷ್ಟೊಂದು ಬೆಳಿತೀವಿ ಧಾನ್ಯಗಳನ್ನ, ಆ ಧಾನ್ಯಗಳನ್ನ ಹೇಗೆ ಸ್ಟೋರ್ ಮಾಡ್ತೀವಿ ಅದ್ರ ಬಗ್ಗೆ ನಮಗೆ ಕ್ವಶನ್ಸ್ ಇದೆ. ಇದಂತಲ್ಲ, ಡಿ ಗ್ರೂಪಿಂದನೂ ನಮಗೆ ಈ ಥರ ಒಂದು ಕ್ವಶನ್ಸ್ನ ಕೇಳ್ಕೊಬಂದಿದ್ದಾರೆ. ಸೊ ಈಗ ಆಪ್ಷನ್ಸ್ ನೋಡೋದಾದ್ರೆ ಹೈ ಕ್ವಾಲಿಟಿ ಪ್ಯಾಕಿಂಗ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಏನು ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫ್ಯಾಕ್ಟರ್ ಅಂತ ಕೇಳಿದ್ದಾರೆ. ಯಾಕಂದ್ರೆ ಕೆಳಗಿನವುಗಳು ಯಾವುದು ಕಾರಣವಲ್ಲ ಅಂತ ನಮಗೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಹೈ ಕ್ವಾಲಿಟಿ ಪ್ಯಾಕಿಂಗ್ ಅಂದರೆ ಉತ್ತಮ ಗುಣಮಟ್ಟದ ಪ್ಯಾಕಿಂಗ್, ಇನ್ಅಡಿಕ್ವೇಟ್ ಮಾಯ್ಶ್ಚರ್ ಆ್ಯಂಡ್ ಟೆಂಪರೇಚರ್, ಅಸಮರ್ಪಕ ತೇವಾಂಶ ಮತ್ತು ತಾಪಮಾನ, ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು, ರೋಡೆಂಟ್ಸ್ ಅಂದರೆ ದಶಾಂಶಗಳು ಅಂತ ಕರಿತೀವಿ. ಸೊ ಈ ರೋಡೆಂಟ್ಸ್ ಅಂದ್ರೇನು? ರೋಡೆಂಟ್ಸ್ ಅಂತಂದರೆ ಕೆಲವೊಂದು ಅನಿಮಲ್ಸ್, ಫಾರ್ ಎಕ್ಸಾಂಪಲ್ ಇವಾಗ ರ್ಯಾಟ್ಸ್ಗಳಾಗಿರ್ಬೋದು. ಓಕೆನಾ? ರ್ಯಾಟ್ ಆಗಿರ್ಬೋದು, ಅದೇನು ಮಾಡ್ತಿರುತ್ತೆ? ಬಂದು ಒಂದು ಸೀಡ್ಸ್ಗಳನ್ನ ಕಡ್ದಿರೋದು. ಇವಾಗ ನಿಮ್ಮ ಹಳೆ ಮನೆಗಳಲ್ಲೇ ನೋಡಿರ್ತೀರ, ಅಥವಾ ಮೆಸ್ಗಳಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ಕಿಚನ್ಗಳಲ್ಲೇನೇ ಇರುತ್ತೆ. ಇದು ಏನು ಇಲಿಗಳು ಇರುತ್ತಲ್ವ, ಅದನ್ನು ನಾವು ರೋಡೆಂಟ್ಸ್ ಅಂತ ಕರಿತೀವಿ. ಸೊ ಈಗ ನಮ್ಗೆ ಯಾವುದಪ್ಪ ಕಾರಣ? ಇಲ್ಲಿ ರೋಡೆಂಟ್ಸಿಂದ ಏನಾಗುತ್ತೆ? ಧಾನ್ಯಗಳು ಹಾಳಾಗುತ್ತೆ. ಇದನ್ನು ನಾವು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಫಂಗೈ ಮತ್ತು ಬ್ಯಾಕ್ಟೀರಿಯಾ, ಯಾವಾಗ ಈ ಒಂದು ಸೀಡ್ಸ್ಗಳು ಅಥವಾ ಈ ಒಂದು ಧಾನ್ಯಗಳು ತೇವಾಂಶದಲ್ಲಿರುತ್ತೋ ಅಥವಾ ಈ ಟೆಂಪರೇಚರ್ ಹಾಟ್ ಆಗಿರುತ್ತೋ, ಇದಕ್ಕೆ ಬೇಗ ಫಂಗೈ ಅಟ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆನಾ? ಇದು ಕೂಡ ಕಾರಣ ಆಗುತ್ತೆ. ನೆಕ್ಸ್ಟು ಇನ್ಅಡಿಕ್ವೇಟ್ ಮಾಯ್ಶ್ಚರ್ ಆ್ಯಂಡ್ ಟೆಂಪರೇಚರ್, ಅಸಮರ್ಪಕ ತೇವಾಂಶ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ರೈಸ್ ಅಂತಲೇ ತಗೊಳ್ಳಿ. ನೀವು ರೈಸ್ನ ನೆನ್ಸಕ್ಕೆ ಇಕ್ಬಿಟ್ಟು ಒಂದು ಬಾಕ್ಸಲ್ಲಿ ಇಕ್ಕಿದ್ರೆ ಅದು ಚೆನ್ನಾಗಿರುತ್ತಾ? ಅದು ಅಳ್ಸೋ ಒಂದು 2 ದಿನ ಆದಮೇಲೆ ಒಂಥರ ಸ್ಮೆಲ್ ಬಂದ್ಬಿಡುತ್ತಲ್ವಾ, ಅಳ್ಸೋಗ್ಬಿಡುತ್ತೆ. ಯಾಕೆ? ಅದ್ರೊಳಗೆ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇನೇ ನಾರ್ಮಲ್ ಅಕ್ಕಿನ ನೀವು ಒಂದು ಬಾಕ್ಸಲ್ಲಿ ಹಾಕಿಕ್ಕೋರೆ ಎಷ್ಟು ದಿನ ಬೇಕಾದ್ರೂ ಇರುತ್ತೆ ತಾನೆ. ಯಾಕಪ್ಪ ಅಂದರೆ ಒಂದು ಟೆಂಪರೇಚರು ಕರೆಕ್ಟ್ ಯಾವುದಕ್ಕೆ ಏನು ಟೆಂಪರೇಚರ್ ಬೇಕೋ ಅದು ಇರಬೇಕು, ಮತ್ತು ಎಷ್ಟು ಮಾಯ್ಶ್ಚರ್ ಇರಬೇಕೋ ಅಷ್ಟೇ ಮಾಯ್ಶ್ಚರು ಸೀಡ್ ಸ್ಟೋರೇಜಲ್ಲಿ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ? ಅದು ಹಾಳಾಗೋ ಚಾನ್ಸಸ್ಸು ಇರುತ್ತೆ. ಸೊ ಇನ್ಅಡಿಕ್ವೇಟ್ ಮಾಯ್ಶ್ಚರ್ ಮತ್ತು ಟೆಂಪರೇಚರ್ ಇದ್ದರೆ ಸೀಡ್ಸ್ಗಳೇನಾಗುತ್ತೆ? ಹಾಳಾಗೋಗುತ್ತೆ. ಹಾಗಾದರೆ ಉಳಿದಿರೋ ಆಪ್ಷನ್ ಒಂದೇ. ಅವ್ರು ಏನು ಕೇಳಿರೋದು? ಯಾವುದು ಕಾರಣವಲ್ಲ ಅಂತ ಕೇಳಿದ್ದಾರೆ. ಸೊ ಹೈ ಕ್ವಾಲಿಟಿ ಪ್ಯಾಕಿಂಗ್ನ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದರೆ, ಈಗ ನೀವು ನೋಡ್ಬೋದು 1 ವರ್ಷ ಯೂಸ್ ಮಾಡ್ತಾರೆ. ಈ 25 kg ಚೀಲ ಅಕ್ಕಿ ಹಾಕ್ಬಿಟ್ಟು ಅದರೊಳಗೆ 1 ವರ್ಷ ಕೂಡ ಅಕ್ಕಿನ ಇಟ್ಟಿರ್ತಾರೆ ಅಲ್ವಾ. ಸೊ ಅದಕ್ಕೆ ಏನು ಮಾಡಿದರೆ? ಒಂದು ಹೈ ಕ್ವಾಲಿಟಿ ಪ್ಯಾಕಿಂಗ್ನವರು ಮಾಡಿರ್ತಾರೆ. ಸರಿನಾ? ಒಂದು ಜನರಲ್ ಬೇಸ್ ಕ್ವಶನ್ ಅಂತಲೇ ನಾವು ಇದನ್ನು ಹೇಳ್ಬೋದು. ಆ ಫಾರ್ಮರ್ ವಾಕ್ಸ್ ಅಲಾಂಗ್ ದ ಬೌಂಡ್ರಿ ಆಫ್ ಅ ಸ್ಕ್ವೇರ್ ಫೀಲ್ಡ್ ವಿತ್ ಸೈಡ್ 11 ಮೀಟರ್ ಕಂಪ್ಲೀಟಿಂಗ್ 1 ರೌಂಡ್ ಇನ್ 20 seconds. ಆಫ್ಟರ್ ವಾಕಿಂಗ್ ಫಾರ್ 3 minutes and 20 seconds, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಈ ಸ್ಟಾರ್ಟಿಂಗ್ ಪಾಯಿಂಟ್? ಕನ್ನಡದಲ್ಲಿ, ಒಬ್ಬ ರೈತ 11 ಮೀಟರ್ ಬದಿ ಇರುವ ಚೌಕಾಕಾರದ ಹೊಲದ ಗಡಿಯ ಗಂಟು ನಡೆಯುತ್ತಾನೆ. ಓಕೆನಾ? 20 ಸೆಕೆಂಡ್ಗಳಲ್ಲಿ ಒಂದು ಸುತ್ತನ್ನು ಪೂರ್ಣಗೊಳಿಸುತ್ತಾನೆ. 3 ನಿಮಿಷ ಮತ್ತು 20 ಸೆಕೆಂಡ್ಗಳ ಕಾಲ ನಡೆದ ನಂತರ ಅವನ ಆರಂಭಿಕ ಬಿಂದುವಿನಿಂದ ಸ್ಥಾನಪಲ್ಲಟದ ಪ್ರಮಾಣ ಎಷ್ಟು? ಸೊ ಈಗ ಸ್ಥಾನಪಲ್ಲಟದ ಅಂತಂದ್ರೇನು? ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಇವಾಗ ಈ ಒಂದು ಬಾಕ್ಸ್ ಈ ಕಡೆ ಐತೆ, ಈ ಬಾಕ್ಸು ಒಂದು ಫೋರ್ಸ್ ಅಪ್ಲೈ ಆಗಿ ಅಥವಾ ಏನೋ ಒಂದು ಮೂಮೆಂಟ್ ಆಗಿ ಇಲ್ಲಿ ಬಂದು ಪ್ಲೇಸ್ ಆದ್ರೆ ಅಥವಾ ಇಲ್ಲಿ ಮೂಮೆಂಟ್ ಆದರೆ, ಓಕೆನಾ, ಇಲ್ಲಿರೋವಂಥ ಒಂದು ಬಾಕ್ಸು ಇಲ್ಲಿಗೆ ಮೂವ್ಮೆಂಟ್ ಆದರೆ ಅದ್ರ ಪ್ಲೇಸ್ ಚೇಂಜ್ ಆಗುತ್ತಲ್ಲ, ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಥವಾ ವರ್ಕ್ ಡನ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಸೊ ವರ್ಕ್ ಡನ್ನಲ್ಲಿ ಏನೋ ಫೋರ್ಸ್ನ ಅಪ್ಲೈ ಮಾಡಿರ್ತೀವಿ ಅಷ್ಟೇ. ಸೊ ಈಗ ಏನು ಹೇಳ್ತಿದ್ದಾರೆ? ಒಂದು ಸ್ಕ್ವೇರ್ ಬೌಂಡ್ರಿ ಐತೆ. ಸ್ಕ್ವೇರ್ ಬೌಂಡ್ರಿ ಅಂದರೆ ಇದಕ್ಕೆ 11 ಮೀಟರ್ ಸೆಂಟಿಮೀಟರ್ 11 ಮೀಟರ್ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ಗೆ ಎಲ್ಲನೂ ಈಕ್ವಲ್ ಇರುತ್ತಲ್ವಾ, ಎಲ್ಲ ಕಡೆನೇ ಏನಾಯಿತು? 11 ಮೀಟರ್ ಆಯಿತು. ಓಕೆನಾ? ಸೊ ಇಲ್ಲಿ ಏನು ಕೇಳಿದ್ದಾರೆ? ಕಂಪ್ಲೀಟಿಂಗ್ 1 ರೌಂಡ್ ಇನ್ 20 seconds. ಸೊ ಈ ಸುತ್ತಲೂ ಇದು ಫುಲ್ಲು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟಾಗುತ್ತಪ್ಪ? 20 seconds ಆಗುತ್ತೆ. ಓಕೆನಾ? ಹಾಗಾದರೆ 3 ನಿಮಿಷ 20 ಸೆಕೆಂಡ್ ಆದಮೇಲೆ ಅವನ ಮ್ಯಾಗ್ನಿಟ್ಯೂಡ್ ಏನು ಅಥವಾ ಡಿಸ್ಪ್ಲೇಸ್ಮೆಂಟ್ ಏನು ಅಂತ ಕೇಳಿದ್ದಾರೆ. ಅಂದರೆ ಅವನ ಸ್ಥಾನ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಅವನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಅಂದ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 20 ಸೆಕೆಂಡ್ಸ್ಗೆ ಎಷ್ಟು ಮಾಡ್ತಾನಪ್ಪ? 1 ರೌಂಡ್ನ ಕಂಪ್ಲೀಟ್ ಮಾಡ್ತಾನೆ. ಓಕೆನಾ? ಹಾಗಾದರೆ 3 ನಿಮಿಷ 20 ಸೆಕೆಂಡ್ಗೆ ಎಷ್ಟು ಕಂಪ್ಲೀಟ್ ಮಾಡ್ತಾನೆ?
ನೋಡೋಣ. ಸೊ ಈಗ 20 ಸೆಕೆಂಡಲ್ಲಿ ಎಷ್ಟು ಸೆಂಟಿಮೀಟ್ರ್ ಡಿಸ್ಟೆನ್ಸ್ ಕವರ್ ಮಾಡ್ತಾನಪ್ಪ ಅಂದರೆ, ಇಲ್ಲಿ 4 ಐತೆ, 11 ಇಂಟು 4 ಅಂತ ಕೊಡ್ತೀವಿ. ಯಾಕೆ ಈ ಕಡೆ 1 2 3 4 ಅಲ್ವಾ, 4 ಸೈಡ್ಸ್ ಐತಲ್ವಾ, ಸೊ ಅದಕ್ಕೆ 4 ಅಂದರೆ 20 ಸೆಕೆಂಡಲ್ಲಿ 44 ಮೀಟರ್ ಕವರ್ ಮಾಡ್ತಾನೆ. ಹಾಗಾದರೆ 3 ನಿಮಿಷ 20 ಸೆಕೆಂಡ್ ಅಂದ್ರೇನು, 3 ನಿಮಿಷ ಅಂದರೆ 1 ನಿಮಿಷಕ್ಕೆ 60 ಸೆಕೆಂಡು, 3 ನಿಮಿಷಕ್ಕೆ 180 ಸೆಕೆಂಡು. ಓಕೆನಾ, ಇಂಟು ಎಷ್ಟಪ್ಪ 20 ಪ್ಲಸ್ ಇಂಟು ಅಲ್ಲ 180 ಪ್ಲಸ್ 20 ಸೆಕೆಂಡ್ಸು, ಟೋಟಲು 200 ಸೆಕೆಂಡ್ಸು. ಓಕೆನಾ, ಹಾಗಾದರೆ 20 ಸೆಕೆಂಡ್ಸ್ಗೆ 44 ಮೀಟ್ರ್ ಹೋದರೆ 200 ಸೆಕೆಂಡ್ಸ್ಗೆ ಎಷ್ಟು ಹೋಗ್ತಾನಪ್ಪ ಅಂದರೆ 21 20 10. ಓಕೆನಾ, ಸೊ ಈಗ ಎಷ್ಟಾಗುತ್ತೆ, 10 ಮೀಟರ್ಸ್ ಆಗುತ್ತೆ, 10 ಸೆಕೆಂಡ್ಸ್ ಆಗುತ್ತೆ. ಓಕೆನಾ, ಎಷ್ಟಾಗುತ್ತಪ್ಪ ಅಂತಂದರೆ 10 ಸೆಕೆಂಡ್ಸ್ ಆಗುತ್ತೆ. ಸೊ ಈ 10 ಸೆಕೆಂಡ್ಸ್ ಏನು, 10 ಸೆಕೆಂಡ್ಸ್ ಅಲ್ಲ, 180 ಇಂಟು 20 ಇದು 200 ಸೆಕೆಂಡ್ಸ್. ಓಕೆ ಸರಿನಾ. ಸೊ ಈಗ 20 ಸೆಕೆಂಡ್ಸ್ಗಳಲ್ಲಿ 44 ಮೀಟ್ರ್ ಹೋದರೆ 200 ಸೆಕೆಂಡ್ಸಲ್ಲಿ ಎಷ್ಟು ಮೀಟ್ರ್ ಹೋಗ್ತಾನಪ್ಪ ಅಂದರೆ, 200 ಸೆಕೆಂಡಲ್ಲಿ 10 ನೋಡಿ ಇದು ಹಿಂಗೆ ಬರಿತೀನಿ, 200 ಸೆಕೆಂಡ್ಸ್, ಇದು 20 ಸೆಕೆಂಡ್ಸ್. ಅರ್ಥ ಆಯ್ತಾ. ಸೊ ಈಗ ಟೋಟಲ್ ಎಷ್ಟು ಸೆಕೆಂಡ್ಸು, 1 ಇದೆಷ್ಟಪ್ಪ, ಇದು 10 ಆಯಿತಾ. ಸೊ ಈಗ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಕೆಲವೊಂದು ಟೈಮು ಈ ಥರ ಆಗುತ್ತೆ ಒಂದೊಂದ್ಸಲಿ. ನೋಡಿ ಇವಾಗ ಇಷ್ಟು ಸರಿನಾ, ಇಲ್ಲಿ ಸ್ಟಾರ್ಟ್ ಆದಾಗ ಅವನು 0 ಇರ್ತಾನೆ, ಇಲ್ಲಿಂದ ಇಲ್ಲಿಗೆ ಹೋದಾಗ 20 ಇರುತ್ತೆ, ಮತ್ತು ಇಲ್ಲಿಂದ ಇಲ್ಲಿಗೆ ಬಂದಾಗ 20 ಇರುತ್ತೆ, ಇಲ್ಲಿಂದ ಬಂದಾಗ 20, ಇಲ್ಲಿಂದ ಬಂದಾಗ 20. ಓಕೆನಾ, ಎಷ್ಟಾಯಿತು, 20 ಆಯಿತು. ಸೊ ಒಂದು ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟಾಯಿತು, 20 ಸೆಕೆಂಡ್ಸ್ ಆಯಿತು ಅಲ್ವಾ. ಒಂದು ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ 20 ಸೆಕೆಂಡ್ಸ್ ಆಯಿತು. ಹಾಗಾದರೆ ಅವನು ನೆಕ್ಸ್ಟು ಎಷ್ಟಪ್ಪ, ನೆಕ್ಸ್ಟು 3 ನಿಮಿಷ 20 ಸೆಕೆಂಡ್ಗಳಾದಾಗ ಎಷ್ಟು ಮ್ಯಾಗ್ನಿಟ್ಯೂಡ್ ಅಂದರೆ ಅವನ ಸ್ಥಾನ ಏನು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ. ಸೊ ಅವನು 20 ಸೆಕೆಂಡ್ ಆದಾಗ ಅಂದರೆ 200 ಸೆಕೆಂಡ್ಗಳಾದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇದೆಲ್ಲ ಮುಗಿಸ್ಕೊಬಂದಾಗೂ ಅವನ ಸ್ಥಾನ ಎಲ್ಲಿರುತ್ತೆ, ಇಲ್ಲೇ ಇರುತ್ತೆ. ಯಾಕಂದರೆ ಈಕ್ವಲ್ ಆಗಿ ಹೋಗ್ತಾವನಲ್ವಾ. ಸೊ ನೋಡಿ 10 ರೌಂಡ್ ಹೊಡಿತಾವನೆ. ಈಗ 20 ಸೆಕೆಂಡಲ್ಲಿ 1 ರೌಂಡ್ ಹೊಡಿತಾನೆ ಅಂತಂದರೆ 200 ಸೆಕೆಂಡಲ್ಲಿ ಎಷ್ಟು ರೌಂಡ್ ಹೊಡಿತಾನಪ್ಪ, 20 ರೌಂಡ್ನ ಹೊಡಿತಾನೆ. ಅರ್ಥ ಆಯ್ತಾಯ್ತಾ. 200 ಸೆಕೆಂಡಲ್ಲಿ 10 ರೌಂಡ್ನ ಹೊಡಿತಾನೆ. ಓಕೆನಾ. ಸೊ ಇದು 1 ನಿಮಿಷ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ, ಫಸ್ಟಿಂದ ಹೇಳ್ಬಿಡ್ತೇನೆ. ಸೊ ಇದು ಲ್ಯಾಂಡಾ 11 ಮೀಟರ್ಸ್ ಇದೆ ಆಯಿತಾ. ಈಗ ಒಂದು ಕಂಟಿನ್ಯೂ ಮಾಡೋಕ್ಕೆ, ಒಂದು ಕಂಪ್ಲೀಟ್ ಮಾಡೋಕ್ಕೆ 20 ಸೆಕೆಂಡ್ ತೊಗೊಳ್ತಾನೆ. ಓಕೆನಾ, ಇದು 11 ಮೀಟರ್, ಇದು 11 ಮೀಟರ್, ಇದು 11 ಮೀಟರ್. ಇದು ಒಂದು ಫುಲ್ಲು ಸರ್ಕಲ್ನ ಬರೋಕ್ಕೆ 20 ಮೀಟರ್ ಆಯಿತಾ. 20 ಸೆಕೆಂಡ್ಸ್ಗಳು. ಅರ್ಥ ಆಯ್ತಾ. ಒಂದು ರೌಂಡ್ನ ಕಂಪ್ಲೀಟ್ ಮಾಡೋಕ್ಕೆ 20 ಸೆಕೆಂಡ್ಸ್ಗಳು. ಹಾಗಾದರೆ ಅವನು 3 ನಿಮಿಷ 20 ಸೆಕೆಂಡ್ಗಳ ಆದಮೇಲೆ ಅಂದರೆ ಎಷ್ಟು ಸೆಕೆಂಡ್ಸ್ ಆಗಿರುತ್ತೆ, 3 ನಿಮಿಷ ಅಂದರೆ 180 ಸೆಕೆಂಡ್ಸು ಪ್ಲಸ್ 20 ಸೆಕೆಂಡ್ಸ್ ಹೇಳಿದ್ದಾರೆ ಅವರು, 3 ನಿಮಿಷ 20 ಸೆಕೆಂಡ್ ಅಂತ. ಸೊ ಎಷ್ಟು, 200 ಸೆಕೆಂಡ್ಸ್ ಆದಮೇಲೆ ಅವನ ಸ್ಥಾನ ಏನು ಅಂತ ಕೇಳಿದ್ದಾರೆ. ಸೊ ಈಗ ಒಂದು ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ 20 ಸೆಕೆಂಡ್ ಆದರೆ 200 ಸೆಕೆಂಡಲ್ಲಿ ಎಷ್ಟು ರೌಂಡ್ ಕಂಪ್ಲೀಟ್ ಮಾಡ್ಬೋದಪ್ಪ, 10 ರೌಂಡ್ನ ಅವನು ಕಂಪ್ಲೀಟ್ ಮಾಡ್ಬೋದು ಅಲ್ವಾ. 21 20 10 200 10 ರೌಂಡ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಅವ್ನು ಎಷ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈ ಥರ ಎಷ್ಟು ರೌಂಡ್ ಕಂಪ್ಲೀಟ್ ಮಾಡ್ಬೋದು, ಹಿಂಗೆ ಹೋಗಿ 10 ರೌಂಡ್ನ ಕಂಪ್ಲೀಟ್ ಮಾಡ್ಬೋದು. ಸೊ 10ನೇ ರೌಂಡ್ಗೆ ಬಂದ್ಬಿಟ್ಟು ಅವ್ನು ಇಲ್ಲೇ ನಿಂತ್ಕೊಳ್ತಾನೆ ಅಲ್ವಾ. 10ನೇ ರೌಂಡ್ಗೆ ಏನು ಮಾಡ್ತಾನೆ, ಬಂದ್ಬಿಟ್ಟು ಇಲ್ಲೇ ನಿಂತ್ಕೊಳ್ತಾನೆ. ಈಗ 10.5 ಅಂತ ಬಂದಿದ್ರೆ ಇಲ್ಲಿ ಅರ್ಧಕ್ಕೆ ಬರ್ಬೋದಿತ್ತು. ಇವನು ಇವಾಗ ಬರೀ 10 ರೌಂಡ್ ಕಂಪ್ಲೀಟಾಗಿ ಮಾಡ್ತಾನೆ. ಅವಾಗ ಮತ್ತೆ ಎಷ್ಟೇ ರೌಂಡ್ ಹೊಡ್ಕೊಬಂದ್ರು ಇಲ್ಲೇ ನಿಂತಿರ್ತಾನೆ. ಸೊ ಸ್ಟಾರ್ಟ್ ಮಾಡೋದು ಇಲ್ಲೇನೆ, ಬಂದು ನಿಂತ್ಕೊಳ್ಳೋದು ಇಲ್ಲೇನೆ. ಹಾಗಾದರೆ ಅವನ ಡಿಸ್ಪ್ಲೇಸ್ಮೆಂಟ್ ಏನಪ್ಪ ಚೇಂಜ್ ಆಯಿತು, ಏನು ಕೂಡ ಚೇಂಜ್ ಆಗಿಲ್ಲಲ್ವಾ. ಸೊ ಅವಾಗ ಏನಾಗಿರುತ್ತೆ, ಅವನ ಡಿಸ್ಪ್ಲೇಸ್ಮೆಂಟು 0 ಆಗಿರುತ್ತೆ. ಯಾಕಂದರೆ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಒಂದು ಆಬ್ಜೆಕ್ಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆದಂಥ ಒಂದು ಡಿಸ್ಟೆನ್ಸ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಬಟ್ ಇಲ್ಲಿ ರೈತ ಇಲ್ಲಿಗೆ ಹೋಗಿ ಬಂದಮೇಲೆ ಮತ್ತೆ ಅದೇ ಸ್ಥಾನಕ್ಕೆ ಬಂದವನೇ. ಓಕೆನಾ, ಅದೇ ಸ್ಥಾನಕ್ಕೆ ಇರ್ತಾನೆ. ಸೊ ಅವ್ನಿಗೆ ಯಾವುದೇ ಥರದೊಂದು ಡಿಸ್ಪ್ಲೇಸ್ಮೆಂಟಲ್ಲಿ ಕ್ರಿಯೇಟ್ ಆಗಿಲ್ಲ ಅಥವಾ ಚೇಂಜ್ ಆಫ್ ದ ಪ್ಲೇಸಲ್ಲಿ ಕ್ರಿಯೇಟ್ ಆಗಿರಲ್ಲ. ಅದಕ್ಕೆ ನಾವು 0 ಮೀಟರ್ ಅವನ್ನ ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಆಯಿತಾ. ಸೊ ನಿಮಗೆ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಿದೆಯಾ ಈ ಒಂದು ಮಾಡ್ತಿರೋ ಒಂದು ಮಸ್ತ್ ಮಗ ಶೋ ಅಂತ ಏನಿರುತ್ತೆ. ನಾನು ಇದರೊಳಗೆ 15 ಕ್ವಶನ್ಸ್ನ ತೊಗೊಳ್ತಿದ್ದೀನಿ. ಬಟ್ ಮತ್ತು PYQಸ್ನೇ ಮಾತ್ರ ನಾವಿಲ್ಲಿ ಮಾಡ್ತಾ ಇರೋದು, ಬೇರೆ ಇನ್ನೇನು ಡಿಸ್ಕಸ್ ಮಾಡ್ತಾಯಿಲ್ಲ. ನನಗೆ ಅಥೆಂಟಿಕ್ ಸೋರ್ಸಸ್ ಯಾವಾಗಲೂ ಕೂಡ ಅಷ್ಟೇ, ನಾವು ಏನೇ ನೋಡಿದ್ರು ಅಥೆಂಟಿಕ್ ಸೋರ್ಸ್ನೇ ನೋಡಬೇಕು. ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಪಲ್ಲಿ ನೀವು ಅಟೆಂಡ್ ಮಾಡಿ ಅಂತ ಹೇಳ್ತೀನಿ, ನೀವು ಅಲ್ಲೂ ಅಟೆಂಡ್ ಮಾಡಿದ್ರೆ PYQನೂ ಅಟೆಂಡ್ ಮಾಡಿ, ಬೇರೆ ಏನು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ.
ಓಕೆನಾ. ಸೊ ನಿಮ್ಗೇನಾದ್ರು ಇಷ್ಟ ಆಗ್ತಿದೆಯಾ ಅಥವಾ ನಿಮ್ಗೆ ಏನಾದ್ರು ಬೇರೆ ಐಡಿಯಾಸ್ ಇದೆಯಾ ಅದನ್ನು ಹೇಳಿದರೆ ದಯವಿಟ್ಟು ಶೇರ್ ಮಾಡಿ. ಮತ್ತು ನನಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು, ಅದು ನನ್ನ ಮೇನ್ ಗುರಿ. ನಿಮ್ಗೆ ಹೆಲ್ಪ್ ಆಗ್ತಿದೆ ಕಂಟಿನ್ಯೂ ಮಾಡಿ ಅಂದರು, ಅಟ್ಲೀಸ್ಟ್ 10 ಮೆಂಬರ್ಸ್ಗೆ ಹೆಲ್ಪ್ ಆದರೂ ಸಾಕು. 10 ಮೆಂಬರ್ಸ್ಗೆ ಹೆಲ್ಪ್ ಆದರೂ ಸಾಕು. ಯಾಕಂದರೆ ಡೇ ಬೈ ಡೇ ವ್ಯೂಸು ಕಡಿಮೆ ಆಗ್ತಿದ್ರೆ ನನಗೂ ಡಿಮೋಟಿವೇಟ್ ಥರ ಅನಿಸುತ್ತೆ. ಅಂದರೆ ನಾನು ಮಾಡ್ತಿರೋ ಪಾಠ ಸರಿ ಇಲ್ವೇನೋ ಅಥವಾ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಿಲ್ವೇನೋ ಅಂತ ನನಗೂ ಕೂಡ ಅನಿಸುತ್ತೆ. ಓಕೆನಾ. ಸೊ ಇದೊಂದು ನನಗೆ ತಿಳಿಸ್ಕೊಡಿ. ಅಥವಾ ಇಲ್ಲೇನೋ ಬೇಡ ಸರ್ ಬೇರೆ ಏನೋ ಚೇಂಜಸ್ ಮಾಡೋಣ, ಇದೊಂದು ಸ್ಟಾಪ್ ಮಾಡೋಣ ಅಂತಂದರೆ ನಾವು ಮಾಡಿ ಬೇರೆದಕ್ಕೆ ಮುಂದುವರಿಯೋಣ. ಓಕೆನಾ. ಬಟ್ ಅಲ್ಟಿಮೇಟ್ಲಿ ಅದು ನಿಮಗೆ ಯೂಸ್ ಆಗಬೇಕು, ರಿಸಲ್ಟ್ಸ್ ಬರಬೇಕು. ಅದು ನನ್ನ ಮೇನ್ ಏಮು, ರಿಸಲ್ಟ್ಸ್ ತಗೊಡ್ಬೇಕು. ಸರಿನಾ. ಸೊ ದಯವಿಟ್ಟು ಅದೊಂದು ತಿಳಿಸ್ಕೊಡಿ. ನಿಮಗೆ ಹೆಲ್ಪ್ ಆಗ್ತಿದೆಯಾ ಏನು ಅಂತಾದರೂ ನನಗೆ ತಿಳಿಸಿ. ಓಕೆನಾ. ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಗ್ರೂಪ್ ಮಾಡಿದ್ದೀನಿ, ಅಲ್ಲಾದರೂ ನನಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಸೊ ಈಗ 5ನೇದು, ವೈ ಇಸ್ ರೆಗ್ಯುಲರ್ ಆ್ಯಂಡ್ ದ ಕಂಟ್ರೋಲ್ಡ್ ಇರಿಗೇಷನ್ ಇಂಪಾರ್ಟೆಂಟ್ ಫಾರ್ ಕ್ರಾಪ್ ಪ್ರೊಡಕ್ಷನ್. ಬೆಳೆ ಉತ್ಪಾದನೆಗೆ ನಿಯಮಿತ ಮತ್ತು ನಿಯಂತ್ರಿತ ನೀರಾವರಿ ಏಕೆ ಮುಖ್ಯವಾಗಿದೆ? ಸೊ ಈಗ ಒಂದು ಬೆಳೆಗೆ ಯಾಕಪ್ಪ ನೀರು ಇಂಪಾರ್ಟೆಂಟು? ನಮಗೆ ಎಷ್ಟು ನೀರು ಇಂಪಾರ್ಟೆಂಟು, ಪ್ಲ್ಯಾಂಟ್ಸ್ಗಳಿಗೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನೀರಾಗಿರ್ಬೋದು ಅಥವಾ ಮಿನರಲ್ ಟ್ರಾನ್ಸ್ಪೋರ್ಟೇಷನ್ ರೂಟ್ಸಿಂದ ನೀರಿಂದ ಹೆಲ್ಪ್ ಆಗುತ್ತೆ. ಓಕೆನಾ. ಎಲ್ಲ ಗಿಡಗಳ್ಗೇನು ಬೇಕು, ನೀರು ಬೇಕೇ ಬೇಕು. ಆಯಿತಾ. ಸೊ ಈಗ ನಾವು ರೆಗ್ಯುಲರ್ ಆಗಿ ಒಂದು ಕಂಟ್ರೋಲ್ ಇರಿಗೇಷನ್ನ ಮಾಡೋದ್ರಿಂದ ನಮ್ಗೆ ಏನು ಲಾಭವಾಗಿದೆ ಅದನ್ನು ನಮಗೆ ಕೇಳಿದ್ದಾರೆ. ಸೊ ಇಟ್ ಮೇಕ್ಸ್ ಪ್ಲ್ಯಾಂಟ್ಸ್ ಡಿಪೆಂಡೆಂಟ್ ಆನ್ ಆರ್ಟಿಫಿಷಿಯಲ್ ವೆದರಿಂಗ್. ಇದು ಸಸ್ಯಗಳನ್ನು ಕುರಿತು ನೀರಿನ ಪೂರೈಕೆ ಮೇಲೆ ಅವಲಂಬಿತವಾಗುವಂತೆ ಮಾಡುತ್ತದೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಇಟ್ ಮೇಕ್ಸ್ ಪ್ಲ್ಯಾಂಟ್ಸ್ ಡಿಪೆಂಡೆಂಟ್ ಆನ್ ಆರ್ಟಿಫಿಷಿಯಲ್ ವೆದರಿಂಗ್. ಆರ್ಟಿಫಿಷಿಯಲ್ ವೆದರಿಂಗ್ ಅಂದ್ರೇನು, ಅಲ್ಲಿರೋಂಥ ಒಂದು ಮಣ್ಣು ಕೊಚ್ಕೊಂಡು ಹೋಗೋದು, ಅದನ್ನು ವೆದರಿಂಗ್ ಅಂತ ಕರಿತೀವಿ. ಸೊ ಈಗ ಜಾಸ್ತಿ ಇರಿಗೇಷನ್ ಆದರೆ ಈ ಥರ ವೆದರ್ಗಳು ಕಚ್ಕೊಂಡು ಹೋಗುತ್ತೆ. ಓಕೆನಾ. ಕೊಚ್ಕೊಂಡು ಹೋಗುತ್ತೆ ಅಂದರೆ ಜಾಸ್ತಿ ನೀರು ನಿಂತ್ಕೊಬಿಟ್ರೆ ಕೆಳಗಡೆ ಬುಡದಲ್ಲಿರೋಂಥ ಒಂದು ಮಣ್ಣು ಏನಾಗುತ್ತೆ, ಕೊಚ್ಕೊಂಡು ಹೋಗುತ್ತೆ. ಈಗ ಅದೇ ಥರ ಬೇರೆ ಆಪ್ಷನ್ಸ್ನ ನೋಡೋಣ. ಇಟ್ ರೆಡ್ಯೂಸಸ್ ಫರ್ಟಿಲೈಸರ್ಸ್ ಯೂಸ್ ಬೈ ಸಪ್ಲೈಯಿಂಗ್ ನ್ಯೂಟ್ರಿಯೆಂಟ್ಸ್ ಥ್ರೂ ವಾಟರ್. ಏನು ಹೇಳಿದ್ದಾರೆ, ಇದು ನೀರಿನ ಮೂಲಕ ಪೋಷಕಾಂಶಗಳನ್ನು ಪೂರೈಸುವ ಮೂಲಕ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಸೊ ಈಗ ನಾವು ನೀರು ಬಿಡೋದಕ್ಕೂ ಫರ್ಟಿಲೈಸರ್ಗೂ ಏನಪ್ಪ ಸಂಬಂಧ ಇಲ್ಲಿ? ಇಟ್ ರೆಡ್ಯೂಸಸ್ ಫರ್ಟಿಲೈಸರ್ಸ್. ಸೊ ಈಗ ನಾವು ನೀರು ಜಾಸ್ತಿ ಬಿಟ್ಬಿಟ್ರೆ ಏನಾಗುತ್ತೆ, ಮೇಲ್ಗಡೆ ಇರೋಂಥ ಒಂದು ಫರ್ಟಿಲೈಸರ್ಸ್ ಏನಾಗುತ್ತೆ, ಕೊಚ್ಕೊಂಡು ಹೋಗುತ್ತೆ. ಓಕೆನಾ. ಜಾಸ್ತಿ ನೀರು ಬಂದ್ಬಿಟ್ರೆ. ಕಡಿಮೆ ನೀರಿದ್ರೆ ಏನು ಕೊಚ್ಕೊಂಡು ಹೋಗಲ್ಲ ತಾನೆ. ನೆಕ್ಸ್ಟು, ಇಟ್ ಎನ್ಶೋರ್ಸ್ ಆಪ್ಟಿಮಲ್ ವಾಟರ್ ಸಪ್ಲೈ ಅಟ್ ಕ್ರಿಟಿಕಲ್ ಗ್ರೋತ್ ಸ್ಟೇಜಸ್. ಇದು ನಿರ್ಣಾಯಕ ಬೆಳವಣಿಗೆಯ ಹಂತಗಳಲ್ಲಿ ಸೂಕ್ತವಾದ ನೀರಿನ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಸೊ ಈಗ ನಾವು ಕಂಟ್ರೋಲ್ ಆಗಿ ನೀರನ್ನ ಹಾಕಿದ್ರೆ, ಈಗ ನೋಡಿ ಇದು ಚಿಕ್ಕ ಪ್ಲ್ಯಾಂಟು. ಓಕೆನಾ. ಇದು ಒಂದು ಚಿಕ್ಕ ಪ್ಲ್ಯಾಂಟ್ ಅಂತ ತಗೊಳ್ಳಿ. ಇದು ಚಿಕ್ಕ ಪ್ಲ್ಯಾಂಟು, ಇದು ದೊಡ್ಡ ಪ್ಲ್ಯಾಂಟು. ಓಕೆನಾ. ಇದಕ್ಕೆ ಎಷ್ಟು ನೀರು ಬೇಕು, ಇದಕ್ಕೆ ಎಷ್ಟು ನೀರು ಬೇಕು? ಸೊ ಇದಕ್ಕೆ 10 ಲೀಟ್ರ್ ನೀರು ಬೇಕು ಅಂತಂದರೆ ಇದಕ್ಕೂ ಅಷ್ಟೇ ಲೀಟ್ರ್ ನೀರು ಬೇಕಾ? ಇದಕ್ಕೆ 5 ಲೀಟ್ರ್ ನೀರು ಬೇಕು. ಅಂದರೆ ಚಿಕ್ಕ ಪ್ಲ್ಯಾಂಟ್ಗೆ ಕಡಿಮೆ ಪ್ರಮಾಣದಲ್ಲಿ ನೀರು ಬೇಕು, ದೊಡ್ಡ ಪ್ಲ್ಯಾಂಟ್ಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕು. ಈಗ ಹೆಂಗೆ ನಮಗೆ ಮನುಷ್ಯರಿಗೆ ಚಿಕ್ಕ ಮಕ್ಕಳು ಇಷ್ಟು ಊಟ ಮಾಡ್ತಾರೆ, ನಾವು ದೊಡ್ಡವ್ರು ಎಷ್ಟು ಊಟ ಮಾಡ್ತೀವಲ್ವ ಆ ಥರನೇ. ಸೊ ಇರಿಗೇಷನ್ ಅಂದರೆ ಏನು, ನೀಟಾಗಿ ನೀರನ್ನ ಬಿಡೋದು. ಆ ಒಂದು ಇರಿಗೇಷನ್ನ ನಾವು ಕಂಟ್ರೋಲ್ ಮಾಡಿದ್ರೆ ನಮಗೇನು ಈ ಕ್ರಾಪಿಂದ ಏನಪ್ಪ ನಮಗೆ ಇಂಪಾರ್ಟೆಂಟು ಅಥವಾ ಅದರಿಂದ ನಮ್ಗೆ ಏನು ಲಾಭ ಅಂತಂದರೆ, ಅದು ನಿರ್ಣಾಯಕ ಬೆಳವಣಿಗೆ ಹಂತಗಳಲ್ಲಿ ಸೂಕ್ತವಾದ ನೀರಿನ ಪೂರೈಕೆ. ಅಂದರೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಪಡ್ಕೊಳ್ಳುತ್ತೆ. ಓಕೆನಾ. ಈಗ ನೀರು ಜಾಸ್ತಿ ಇದ್ರೂ ಕೂಡ ಏನಾಗುತ್ತೆ, ತೊಂದರೆನೇ. ನೀರು ಕಡಿಮೆ ಇದ್ರೂ ಕೂಡ ತೊಂದರೆನೇ. ಸೊ ಈ ಥರ ಲಿಮಿಟೆಡ್ ಅಮೌಂಟ್ ಆಗಿದ್ದರೆ ಆ ಕ್ರಾಪ್ನ ಒಂದು ಏನಿರುತ್ತೆ, ಒಂದು ಗ್ರೋತ್ ಸ್ಟೇಜಲ್ಲಿ ಎಷ್ಟು ಅಮೌಂಟ್ ಬೇಕೋ ಅಷ್ಟು ನೀರನ್ನ ಅದು ತಗೊಳುತ್ತೆ. ಸೊ ಜಾಸ್ತಿ ನೀರಾದರೆ ಏನಾಗುತ್ತೆ, ವೆದರಿಂಗ್ ಆಗುತ್ತೆ. ಅಂದರೆ ಸಾಯಿಲ್ಗಳೇನೋ ಮಣ್ಣು ಕೊಚ್ಕೊಂಡು ಹೊಂಟೋಗ್ಬಿಡುತ್ತೆ. ಈಗ ಮತ್ತೆ ಅದೇ ಥರ ಜಾಸ್ತಿ ನೀರಿದ್ರೆ ಫರ್ಟಿಲೈಸರ್ಸು ಕೂಡ ಕೊಚ್ಕೊಂಡು ಹೋಗುತ್ತೆ. ಅಂದರೆ ಅಲ್ಲಿಗೆ ಪೋಷಕಾಂಶಗಳೇ ಉಳಿದಿರಲ್ಲ. ಅದೇ ಥರ ನಾವೇನು ಇರಿಗೇಟ್ ಅಂದರೆ ಕಂಟ್ರೋಲ್ ಆಗಿ ನೀರನ್ನ ಬಿಟ್ಟಿದ್ರೆ ಅದೇನು ಮಾಡುತ್ತಪ್ಪ ಅಂದರೆ, ಇಟ್ ಎನ್ಶೋರ್ಸ್ ಆಪ್ಟಿಮಲ್ ವಾಟರ್ ಸಪ್ಲೈ ಅಟ್ ಕ್ರಿಟಿಕಲ್ ಗ್ರೋತ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ ನೀರನ್ನ ಯಾಕೆ ಕಂಟ್ರೋಲ್ ಮಾಡಬೇಕಂತ ಈಗ ಹೇಳ್ತೀವಿ ಅಂತ. ಮತ್ತು ಲಾಸ್ಟ್ ಆಪ್ಷನ್, ಇಟ್ ಇನ್ಕ್ರೀಸಸ್ ದ ಸಾಯಿಲ್ ಸೆಲಾನಿಟಿ ಪ್ರಿವೆಂಟ್ಸ್ ರೂಟ್ ಗ್ರೋತ್. ನೋಡಿ ಜಾಸ್ತಿ ನೀರು ಬಂದ್ಬಿಟ್ರೆ ನಮಗೆ ಸಾಯಿಲ್ ಸೆಲಾನಿಟಿ ಜಾಸ್ತಿ ಆಗುತ್ತಾ? ಸೆಲಾನಿಟಿ ಯಾವಾಗಪ್ಪ ಜಾಸ್ತಿ ಆಗುತ್ತೆ, ನೀರಿಲ್ಲ ಅಂದಾಗ ಅಥವಾ ಸಾಲ್ಟ್ ಕಂಟೆಂಟು ಜಾಸ್ತಿ ಇದ್ದಾಗ. ಓಕೆನಾ. ಪ್ರಿವೆಂಟ್ ರೂಟ್ ಗ್ರೋತ್ ಅಂತ ಐತೆ, ಇಲ್ಲಿ ಯಾವುದೇ ಕಾರಣಕ್ಕಿಲ್ಲ. ರೂಟ್ ಗ್ರೋತ್ ಆರಾಮಾಗಿ ಬೆಳೀತಾನೆ ಇರುತ್ತೆ. ಸೊ ಆಪ್ಷನ್ ಯಾವುದು? ಸಿ ಇಸ್ ದ ಕರೆಕ್ಟ್ ಆನ್ಸರ್. An object with a mass of 15 kg is placed 8 meters above the ground. How much potential energy does the object have? Use gravity 9.8 meter per second square. 15 kg ದ್ರವ್ಯರಾಶಿ ಇರುವ ಒಂದು ವಸ್ತುವಿನ ನೆಲದಿಂದ 8 ಮೀಟರ್ ಎತ್ತರದಲ್ಲಿ ಇರಿಸಲಾಗಿದೆ. ಆ ವಸ್ತು ಎಷ್ಟು ಚಲನೆ ಶಕ್ತಿಯನ್ನು ಹೊಂದಿದೆ? ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಒಂದು ಹೈಟಿಂದ ಆಗಿರ್ಬೋದು
ಓಕೆನಾ. ಹೈಟಿಂದ ಮೆಜರ್ ಮಾಡೋದನ್ನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಕರಿತೀವಿ. ಸೊ ಈಗ ಪೊಟೆನ್ಷಿಯಲ್ ಎನರ್ಜಿಗೆ ಏನಪ್ಪ ಫಾರ್ಮುಲಾ? ಪೊಟೆನ್ಷಿಯಲ್ ಎನರ್ಜಿಗೆ ಫಾರ್ಮುಲಾ ಏನಪ್ಪ ಅಂತಂದರೆ, ಒಂದು ಮಾಸ್ ಗೊತ್ತಿರಬೇಕು, ಅದರ ತೂಕ ಮತ್ತು ಹೈಟ್ ಗೊತ್ತಿರಬೇಕು, ಮತ್ತು ಇನ್ನೊಂದೇನು ಗ್ರಾವಿಟಿ ಇರಬೇಕು. ಓಕೆನಾ, ಇದ್ರ ಪೊಟೆನ್ಷಿಯಲ್ ಎನರ್ಜಿಯ ಫಾರ್ಮುಲಾ. ಸೊ ನಾವು ಬಿಡಿಸೋಣ. ಇದೆ ಜಸ್ಟ್ ಸಿಂಪಲ್ ಫಾರ್ಮುಲಾ. ನಮ್ಮ ಟೆಕ್ನಿಷಿಯಲ್ ಗ್ರೂಪ್ ಡಿಗಿಂತ ಟೆಕ್ನಿಷಿಯಲ್ಲೇ ಕಡಿಮೆ ಪ್ರಾಬ್ಲಮ್ಸ್ನ ಕೇಳಿದ್ದಾರೆ. ಸೊ ಮಾಸ್ ಎಷ್ಟಪ್ಪ? ಮಾಸ್ 15 kg ಅಂತ ಹೇಳಿದ್ದಾರೆ. ಹೈಟ್ ಎಷ್ಟು? 8 ಮೀಟರು. ಗ್ರಾವಿಟಿ ಎಷ್ಟಪ್ಪ ಅಂದರೆ 9.8. ಓಕೆನಾ, ಇದಿಷ್ಟು ಗ್ರಾವಿಟಿ. ಸೊ ನಮಗೆ ಈಸಿಯಾಗಿ ಮಾಡ್ಕೊಳ್ಳೋಣ. 8 5 ಎಷ್ಟು? 40. ಇವೆರಡು ಫಸ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 8 5 40, 8 1 8 120. ಸೊ 120 ಇಂಟು 9.8 ಅಂತ ಕರಿತೀವಿ. ಸೊ ಈಗ 9.8 ಅಂತಂದರೆ ಎಷ್ಟು ಬರುತ್ತಪ್ಪ? 120 ಇಂಟು ಅಥವಾ 12 ಇಂಟು 9.8 ಮಾಡೋಣ. 12 ಇಂಟು 9.8. 8 2 16 ಬರಬೇಕು. ಓಕೆನಾ, ಒಂದು 0 ಅಲ್ಲಿ ಕಡಿತ ಮಾಡಲಿದ್ದೀವಿ, ನಾವು ಇಲ್ಲಿ ಈ 0 ಆ್ಯಡ್ ಮಾಡ್ಕೊತೀವಿ. ಪಾಯಿಂಟ್ ಐತೆ, ಅದಕ್ಕೋಸ್ಕರ ನಾವು 0ನ ಲಾಸ್ಟಲ್ಲಿ ಇಲ್ಲಿ ಇಟ್ಕೊಂಡಾಗ ಪಾಯಿಂಟ್ ಏನಾಗುತ್ತೆ? ಆ 0 ಹೊಂಟೋಗ್ಬಿಡುತ್ತೆ. ಲಾಸ್ಟ್ ಆನ್ಸರ್ ನಮಗೆ 6 ಬರಬೇಕು. ನಾವು ಪೂರ್ತಿಯಾಗಿ ಮಾಡೋ ಅವಶ್ಯಕತೆ ಏನಿಲ್ಲ. ಏನು ಬರಬೇಕು? ಲಾಸ್ಟ್ ಆನ್ಸರ್ 6 ಬರಬೇಕು. ಫುಲ್ಲು ಮಾಡ್ಬಿಡೋಣ. 8 1 8, 8 2 16, 8 1 8 ಪ್ಲಸ್ 1 9 0, 9 2 18, 1 ಕ್ಯಾರಿ, 9 1 9 ಪ್ಲಸ್ 1 10. ಸೊ 6 8 ಪ್ಲಸ್ 9 ಎಷ್ಟಾಗುತ್ತಪ್ಪ? 8 ಪ್ಲಸ್ 9 7 ಆಗುತ್ತೆ. 17 1 1. ಸೊ ನಾವು ಒಂದು ಪಾಯಿಂಟ್ 0 ಅವಾಗಲೇ ಬಿಟ್ಟಿದ್ವಲ್ಲ, ಇವಾಗ ಪಾಯಿಂಟ್ ಇಟ್ಕೊಂಡ್ರೆ ಎಷ್ಟಾದ್ಮೇಲೆ ಪಾಯಿಂಟ್ ಐತೆ? 1 ಆದ್ಮೇಲೆ ಪಾಯಿಂಟ್ ಐತೆ. ಈ ಕಡೆಯಿಂದ ನಾವು 1 ಪಾಯಿಂಟ್ ಇಟ್ಕೋಬೇಕು. 1176 ನಮಗೆ ಆನ್ಸರ್ ಆಗುತ್ತೆ. ನೋಡಿ, ಲಾಸ್ಟ್ ನಂಬರ್ ಇದ್ರೆ ಸಾಕು, ನಮಗೆ ಆನ್ಸರ್ ಕಂಡಿಡ್ಬೋದು. ಸೊ ಎಷ್ಟು? 1176 ಜೌಲ್ ಅಂತ ನಾವು ಹೇಳ್ತೀವಿ. A scientist observed that an iron railing near the sea corroded faster than sample type of the railing in a dry city. What could be the main reason? ಒಣನಗರದಲ್ಲಿರುವ ಅದೇ ರೀತಿಯ ಕಬ್ಬಿಣದ ರೈಲಿಂಗ್ಗಳ ಹೋಲಿಸಿದರೆ ಸಮುದ್ರದ ಹತ್ತಿರವಿರುವ ಕಬ್ಬಿಣದ ರೈಲಿಂಗ್ಸ್ ವೇಗವಾಗಿ ತುಕ್ಕು ಹಿಡಿಯುತ್ತದೆ ಎಂಬುದನ್ನು ವಿಜ್ಞಾನಿಯೊಬ್ಬರು ಗಮನಿಸಿದರು. ಇದಕ್ಕೆ ಮುಖ್ಯ ಕಾರಣ ಏನಾಗಿರಬಹುದು? ಸೊ ಏನಿಲ್ಲ, ಸಿಂಪಲ್ಲು. ಸೊ ಐರನ್ ಯಾವಾಗಪ್ಪ ರಸ್ಟ್ ಹಿಡಿಯುತ್ತೆ? ಯಾವಾಗ ಆಕ್ಸಿಜನ್ ಪ್ಲಸ್ H2 ಅಂದರೆ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? ಈ ಹೈಡ್ರೋಜನ್ ಅಥವಾ ಈ ಐರನ್ ಏನಾಗುತ್ತೆ? ತುಕ್ಕು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅಂದರೆ ಐರನ್ ಆಕ್ಸೈಡ್ಗೆ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ನಮ್ಗೆ ಏನು ಕೇಳಿದಾರಪ್ಪ ಅಂತ ಅಂದರೆ, ಯಾವಾಗ ಅಂದರೆ ಸಮುದ್ರ ಹತ್ರದಲ್ಲಿದ್ದಂಥ ಒಂದು ಐರನ್ ರೈಲಿಂಗ್ಸ್ ಆಗಿರ್ಬೋದು, ಅಥವಾ ಒಂದು ಡ್ರೈ ಸಿಟಿಯಲ್ಲಿ ಇಕ್ಕಿದಂಥ ಒಂದು ಐರನ್ ರೈಲಿಂಗ್ಸ್ ಆಗಿರ್ಬೋದು, ಇವೆಲ್ಲದರೊಳಗೆ ಅತಿ ಹೆಚ್ಚು ಅಂದರೆ ಡ್ರೈ ಅಂದರೆ ಸಮುದ್ರ ಹತ್ರ ಇಕ್ಕಿದಂಥ ಒಂದು ಐರನ್ ಫಿಲ್ಲಿಂಗ್ಸು ಅಥವಾ ಐರನ್ ರಾಡು ಬೇಗ ರಸ್ಟ್ ಆಗುತ್ತೆ ಸಿಟಿಯಲ್ಲಿ ಇಕ್ಕಿದಂಥ ಒಂದು ಐರನ್ ರಾಡ್ಗಿಂತ ಅಂತ ಕೇಳಿದ್ದಾರೆ. ಸೊ ಯಾಕೆ? ಇದಕ್ಕೆ ಕಾರಣ ಏನು? ಒಂದು ನಮಗೆ ಆಕ್ಸಿಜನ್ ಗೊತ್ತಿರಬೇಕು, ಇನ್ನೊಂದೇನು ಹೈಡ್ರೋಜನ್ ಗೊತ್ತಿರಬೇಕು. ಹೈಡ್ರೋಜನ್ ಅಂದರೆ ವಾಟರ್. ಹಾಗಾದರೆ ನಮ್ಮ ಸಿಟಿಯಲ್ಲಿ ಇಕ್ಕಿದಂಥ ಒಂದು ಐರನ್ನು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಸಮಯದಲ್ಲಿ ರಸ್ಟ್ ಆಗುತ್ತೆ. ಓಕೆನಾ, ಅಂದರೆ ಕಡಿಮೆ ಸಮಯ ಅಂತಂದರೆ ಅದಕ್ಕೆ ಟೈಮ್ ಜಾಸ್ತಿ ಆಗುತ್ತೆ ರಸ್ಟ್ ಆಗೋಕ್ಕೆ. ಬಟ್ ಸಮುದ್ರದಲ್ಲಿದ್ದಂಥ ಒಂದು ಐರನ್ ರಾಡ್ ಬೇಗ ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಆ ಒಂದು ಹ್ಯೂಮಿಡಿಟಿ ಅಥವಾ ಒಂದು ವಾಟರ್ ವೇಪರ್ ಇರುತ್ತಲ್ವಾ, ಆ ಒಂದು ಹ್ಯೂಮಿಡ್ ಕ್ಲೈಮೇಟಲ್ಲಿ ಏನಿರುತ್ತೆ, ಸಮುದ್ರದಲ್ಲಿ ಏನು ಫೌಂಡ್ ಆಗುತ್ತಪ್ಪ? ಸಾಲ್ಟ್ ಫೌಂಡ್ ಆಗುತ್ತಲ್ವಾ? ಏನಾಗುತ್ತೆ? ಸಾಲ್ಟ್ ಕಂಟೆಂಟ್ ಇರುತ್ತೆ. ಸೊ ಅಲ್ಲಿದ್ದಂಥ ಒಂದು ವಾಟರ್ ಏನಿರುತ್ತೆ, ಸಾಲ್ಟ್ ಕಂಟೆಂಟ್ ಇರುತ್ತೆ. ಸೊ ಯಾವಾಗ ಈ ಸಾಲ್ಟ್ ಕಂಟೆಂಟ್ ಮತ್ತು ಆಕ್ಸಿಜನ್ ಇರುತ್ತೋ ಆವಾಗ ಐರನ್ ಏನಾಗುತ್ತೆ? ಇನ್ನೂ ಬೇಗ ಅಂದರೆ ಫಾಸ್ಟಾಗಿ ರಸ್ಟ್ ಆಗೋಕ್ಕೆ ಶುರುವಾಗುತ್ತೆ. ಓಕೆನಾ, ಇದಿಷ್ಟು ನಮಗೆ ಗೊತ್ತಿರಬೇಕು. ನಾವೀಗ ಆಪ್ಷನ್ಸ್ನ ನೋಡೋಣ. Sea air contains salt and moisture which accelerate rusting. ಏನು ಹೇಳಿದ್ದಾರೆ? ಸಮುದ್ರ ಗಾಳಿಯು ಉಪ್ಪು ಮತ್ತು ತೇವಾಂಶವನ್ನು ಹೊಂದಿರುತ್ತದೆ, ಇದು ತುಕ್ಕು ಹಿಡಿಯೋಕೆಯನ್ನು ವೇಗಗೊಳಿಸುತ್ತದೆ. ನಾನು ಹೇಳ್ದೆ ಅಲ್ವಾ, ಸಿ ಏರ್ ಏನಾಗಿರುತ್ತೆ? ಸಮುದ್ರದಲ್ಲಿರುವಂಥ ಒಂದು ಆಕ್ಸಿಜನ್ ಅಥವಾ ಏರಲ್ಲಿ ಏನಿರುತ್ತಪ್ಪ ಅಂದರೆ ಸಾಲ್ಟ್ ಮತ್ತು ಮಾಯ್ಸ್ಚರ್ ಕಂಟೆಂಟ್ ಇರುತ್ತೆ. ಓಕೆನಾ, ಬೇರೆ ಆಪ್ಷನ್ ನೋಡೋಣ. ಸಿ ಏರ್ ಈಸ್ ಮೋರ್ ಹ್ಯೂಮಿಡ್ ಡೈಲ್ಯೂಟಿಂಗ್ ದ ರಸ್ಟ್ ಪ್ರೊಸೆಸಿಂಗ್ ಪ್ರಾಸೆಸ್. ಡೈಲ್ಯೂಟಿಂಗ್ ಅಂದರೆ ಏನು? ಕಡಿಮೆಗೊಳಿಸುವುದು ಅಂತ ಹೇಳ್ತಿದ್ದಾರೆ. ಸಮುದ್ರ ಗಾಳಿ ಹೆಚ್ಚು ಆರ್ದ್ರತೆಯನ್ನು ಹೊಂದಿದೆ, ಇದು ತುಕ್ಕು ಹಿಡಿಯಲು ಪ್ರಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ ಅಂತ ಹೇಳಿದ್ದಾರೆ. ಬಟ್ ದುರ್ಬಲಗೊಳಿಸಲು ಇನ್ನೂ ವೇಗಗೊಳಿಸುತ್ತದೆ, ಅಂದರೆ ಹೆಚ್ಚಾಗಿ ರಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ ಯಾವುದಪ್ಪ? ಎ ಇಸ್ ದ ಕರೆಕ್ಟ್ ಆನ್ಸರ್. After fertilization in humans, where does the growth and the development of the embryo mainly occur? ಮನುಷ್ಯನಲ್ಲಿ ಫಲೀಕರಣದ ನಂತರ ಭ್ರೂಣದ ಬೆಳವಣಿಗೆ ಮತ್ತು ವಿಕಾಸವು ಮುಖ್ಯವಾಗಿ ಎಲ್ಲಿ ನಡೆಯುತ್ತದೆ? ಸೊ ಈ ಒಂದು ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಫಾರ್ಮ್ ಆಗುತ್ತೆ ಅಲ್ವಾ? ಈ ಝೈಗೋಟ್ ಫಾರ್ಮ್ ಆದಾಗ ಇದು ಎಲ್ಲಿ ಹೋಗಿ ಪ್ಲೇಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದು ಎಲ್ಲಿ ಹೋಗಿ ಪ್ಲ್ಯಾಂಟ್ ಆಗುತ್ತಪ್ಪ ಅಂದರೆ ಯುಟರಸಲ್ಲಿ ಪ್ಲ್ಯಾಂಟ್ ಆಗುತ್ತೆ.
ಓಕೆನಾ, ಇಲ್ಲಿ ಗರ್ಭಾಶಯದಲ್ಲಿ ಇದು ಪ್ಲಾಂಟ್ ಆಗುತ್ತೆ. ಸೊ ಆಪ್ಷನ್ ನೋಡೋದಾದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಅಂದ್ರೆ ಏನು, ಓವರಿಂದ ರಿಲೀಸ್ ಆದಂಥ ಒಂದು ಎಗ್ಗು ಟ್ರಾನ್ಸ್ಫರ್ ಆಗುತ್ತೆ. ಈ ಟ್ರಾನ್ಸ್ಫರ್ ಆಗಬೇಕಾದ್ರೆ ಆ ಟ್ಯೂಬಲ್ಲಿ ಏನಾಗುತ್ತೆ, ಸ್ಪರ್ಮ್ ಬಂದು ಫರ್ಟಿಲೈಸ್ ಆದಾಗ ಝೈಗೋಟ್ ಫಾರ್ಮ್ ಆಗುತ್ತಲ್ವ, ಆ ಫರ್ಟಿಲೈಸೇಷನ್ ಅಲ್ಲೇ ಆಗೋದು ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬಲ್ಲಿ. ನೆಕ್ಸ್ಟ್ ವಜಿನಾ ಅಂದರೆ ಲೋವರ್ ಪಾರ್ಟ್ ಆಫ್ ದ ಪಾರ್ಟ್ ಅಂತ ಕರಿತೀವಿ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓವರಿ ಅಂದ್ರೆ ಏನು, ಓವರಿ ಎಗ್ನ ಜನರೇಟ್ ಮಾಡುತ್ತೆ. ಸರಿನಾ. ಸೊ ನೋಡಿ, ಇದು ವೆಜಿನಾ, ಇದು ಫ್ಯಾಲೋಪಿಯನ್ ಟ್ಯೂಬ್. ಈ ಟ್ಯೂಬ್ ಇದೆಯಲ್ವಾ, ಇದು ಫ್ಯಾಲೋಪಿಯನ್ ಟ್ಯೂಬ್ ಅಂತ ನಾವು ಕರಿತೀವಿ, ಇದು ಓವರಿ. ದ ಫಾರ್ ಪಾಯಿಂಟ್ ಆಫ್ ಅ ಮಯೋಪಿಕ್ ಪರ್ಸನ್ is 80 centimeter in front of the eye. Assuming the far point for normal vision is infinity, what is the required power of the corrective lens? ಸಮೀಪ ದೃಷ್ಟಿ ಅಂದರೆ ಮಯೋಪಿಕ್ ಅಂತ ಕರಿತೀವಿ. ದೋಷವಿರುವ ವ್ಯಕ್ತಿಯ ದೂರದ ಬಿಂದುವು ಕಣ್ಣಿನ ಮುಂದೆ 80 ಸೆಂಟಿಮೀಟರ್ ಆಗಿದೆ. ಸಾಮಾನ್ಯ ದೃಷ್ಟಿಗೆ ದೂರದ ಬಿಂದುವು ಅನಂತ ಎಂದು ಭಾವಿಸಿದರೆ ಸರಿಪಡಿಸುವ ಮಸೂರದ ಅಗತ್ಯವಿರುವ ಸಾಮರ್ಥ್ಯ ಎಷ್ಟು? ಸೊ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ, ಒಂದು ಮಯೋಪಿಕ್ ಅಂತ ಕರಿತೀವಿ, ಮಯೋಪಿಯಾ ಅಂತ ಕರಿತೀವಿ. ಅದಾದಮೇಲೆ ಇನ್ನೊಂದು ಪವರ್ ಆಫ್ ದ ಏನಂತ ಕೇಳಿದೆ, ಕರೆಕ್ಟಿವ್ ಲೆನ್ಸ್. ಸೊ ಈಗ ಮಯೋಪಿಯಾ ಇದ್ರೆ ನಾವು ಯಾವ ಲೆನ್ಸ್ನ ಯೂಸ್ ಮಾಡಬೇಕು, ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡಬೇಕು. ಓಕೆನಾ. ಈ ಕಾನ್ಕೇವ್ ಲೆನ್ಸ್ ಅಂತಂದರೆ ಇದೇನು ಡೈವರ್ಜಿಂಗ್ ಲೆನ್ಸ್ ಅಂತಂದರೆ ಇದು ಯಾವಾಗಲೂ ಏನಿರುತ್ತೆ, ಮೈನಸಲ್ಲಿ ಇರುತ್ತೆ. ಅಂದರೆ ಆ ಒಂದು ಲೆನ್ಸ್ನ ಪವರ್ ಏನಿರಬೇಕು, ಯಾವಾಗಲೂ ಕೂಡ ಮೈನಸ್ ಇರಬೇಕು. ಓಕೆನಾ. ಇದಿಷ್ಟು ನಮಗೆ ಗೊತ್ತಿರಬೇಕು. ಮಯೋಪಿಯಾ ಅಂದ್ರೇನು, ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಅಂದರೆ ದೂರದಲ್ಲಿರೋದು ಚೆನ್ನಾಗಿ ಕಾಣಿಸುತ್ತೆ, ಹತ್ತಿರದಲ್ಲಿರೋದೇನಾಗುತ್ತೆ, ನಮಗೆ ಸರಿಯಾಗಿ ಕಾಣಿಸಲ್ಲ. ಅದನ್ನು ನಾವು ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ನೋಡೋದಾದರೆ, ಈಗ ಕಾನ್ಕೇವಲ್ಲಿ ನಮಗೇನಿರಬೇಕು, ಮೈನಸ್ ಇರಬೇಕು. ಈ ಪವರ್ಗೆ ಫಾರ್ಮುಲಾ ಏನಪ್ಪ, ಪವರ್ ಆಫ್ ದ ಲೆನ್ಸ್ ಈಸ್ ಈಕ್ವಲ್ ಟು 1/f ಅಂತ ಕರಿತೀವಿ. ಹಾಗಾದ್ರೆ ಇದನ್ನು ಏನಂತ ಕರಿತೀವಿ, ಡಯಾಪ್ಟರ್ ಅಂತ ಕರಿತೀವಿ. ಈ ಡಯಾಪ್ಟರು ಯಾವಾಗಲೂ ಯಾವ್ದ್ರೊಳಗೆ ಇರಬೇಕು, ಮೀಟರಲ್ಲಿ ಇರುತ್ತೆ. ಯಾವಾಗಲೂ ಕೂಡ ಡಯಾಪ್ಟರು ಮೀಟರಲ್ಲೇ ಇರುತ್ತೆ. ಪವರ್ ಆಫ್ ದ ಲೆನ್ಸ್ನ ನಾವು ಡಯಾಪ್ಟರಿಂದ ಅಳಿತೀವಿ. ಸರಿನಾ. ಸೊ ನಮ್ಗೇನು ಕೇಳಿದ್ದಾರೆ, ರಿಕ್ವೈರ್ಡ್ ಪವರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ರಿಕ್ವೈರ್ಡ್ ಪವರ್ ನೋಡೋದಾದರೆ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಫಸ್ಟು 1 ಅಂತಂದರೆ ಏನಪ್ಪ, ನಮಗೆ ಎಷ್ಟು ಫಾರ್ ಇದೆ ಅಂತ. ಸರಿನಾ. 1/f ಅಂತಂದರೆ ಅದರ ಒಂದು ಫ್ರೀಕ್ವೆನ್ಸಿ ಅಥವಾ ಡಿಸ್ಟೆನ್ಸ್ ಅಂತಲೇ ನಾವು ಹೇಳ್ಬೋದು. ಎಷ್ಟಿದೆ, 80 ಸೆಂಟಿಮೀಟರ್ ಇದೆ. 80 ಸೆಂಟಿಮೀಟರ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡಬೇಕು. 80 ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, /100 ಮಾಡ್ತೀವಲ್ವಾ. ಸೊ 0.8 ಆಗುತ್ತೆ, 0.8 ಆಗುತ್ತೆ ಅಲ್ವಾ. ಸೊ ಯಾವಾಗ ಈ ಪವರ್ ಎಷ್ಟಾಗುತ್ತೆ, 1/0.8 ಅಂತ ಕರಿತೀವಿ. ಸೊ ನಮಗೆ ಆ್ಯಕ್ಚುಯಲ್ ವ್ಯಾಲ್ಯೂನ ಇಲ್ಲಿ ಕೇಳಿದ್ದಾರೆ. ಆ್ಯಕ್ಚುಯಲ್ ವ್ಯಾಲ್ಯೂ ಏನಾಗುತ್ತಪ್ಪ ಅಂತಂದರೆ 0.8 ಡಿವೈಡೆಡ್ ಬೈ 1 ಅಂತ ಅಂದರೆ 1/0.8 ಅಂತಂದರೆ 0.8 1 ಬರುತ್ತೆ, 8 1s 8, 0.8 0.2 ಮಿಗುತ್ತೆ, ಪಾಯಿಂಟ್ ಹಾಕೊಳ್ತೀವಿ, 2 0 ಆಗುತ್ತೆ, ಆಮೇಲೆ 2s 16 5. ಓಕೆನಾ. ಈ 1/8 ಮಾಡಿದ್ರೆ ಈ ವ್ಯಾಲ್ಯೂ 1.25 ಬರುತ್ತೆ. ಸೊ ಏನಪ್ಪ, 1.25 ಮೈನಸ್ ಪ್ಲಸ್ ಅಂದರೆ ಕಾನ್ಕೇವಲ್ಲಿ ಯಾವಾಗಲೂ ಡೈವರ್ಜಿಂಗ್ ಇರುತ್ತೆ, ಅದು ಮೈನಸಲ್ಲಿರುತ್ತೆ. ಡಿ ಅಂತಂದರೆ ಡಯಾಪ್ಟರ್, -1.25 ಡಯಾಪ್ಟರ್ ಅಂತ ನಾವು ಕರಿತೀವಿ. ಓಕೆನಾ. ಇದಿಷ್ಟು ಗೊತ್ತಿರಬೇಕು. ನಮಗೆ ಕ್ವಶನ್ಸ್ ಕೇಳ್ತಾರೆ. ಇದೇ ಥರ ಕ್ವಶನು ಇದಾದಮೇಲೆ ಇನ್ನೊಂದು ಥರ ಒಂದು ಮೆಥಡ್ ಇದೆ. ಅದು ಬಿಟ್ಟರೆ ನಿಮಗೆ ಪವರ್ ಆಫ್ ದ ಲೆನ್ಸಲ್ಲಿ ಇನ್ಯಾವ ಥರನೂ ಕೇಳಲ್ಲ, ಇದೇ ಥರನೇ ಸೇಮ್ ಕೇಳೋದು. ಸರಿನಾ. Why is electrolysis used for the extraction of metals high up in the reactivity series such as sodium and aluminum? ಸೋಡಿಯಂ ಮತ್ತು ಅಲ್ಯೂಮಿನಿಯಂನಂತಹ ಕ್ರಿಯಾಶೀಲ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ ಲೋಹಗಳ ಹೊರತೆಗೆಯುವಿಕೆಗೆ ವಿದ್ಯುದ್ವಿಭಜನೆಯನ್ನು ಏಕೆ ಬಳಸಲಾಗುತ್ತದೆ? ವಿದ್ಯುದ್ವಿಭಜನೆ ಅಂತಂದರೆ ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಹೈ ರಿಯಾಕ್ಟಿವಿಟೀಸ್ ಆಫ್ ಸಿರೀಸ್ ಅಂತ ಇರೋಂಥ ಒಂದು ಮೆಟಲಲ್ಲಿ ನಾವು ಎಲೆಕ್ಟ್ರಾಲಿಸಿಸ್ನ ಯಾಕಪ್ಪ ಯೂಸ್ ಮಾಡ್ತೀವಿ? ಸೊ ಯಾಕಂತಂದರೆ ಈ ಒಂದು ಮೆಥಡಿಂದ ಮಾತ್ರ ನಮಗೆ ಈ ಒಂದು ಮೆಟಲ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಆಗೋದು. ಬಟ್ ಬೇರೆ ಬೇರೆ ಮೆಥಡ್ಸ್ಗಳಿದೆ. ಓಕೆನಾ. ಕ್ಯಾಲ್ಸಿನೇಷನ್ ಅಂತ ಇದೆ, ರೋಸ್ಟಿಂಗ್ ಅಂತ ಇದೆ, ಅದೆಲ್ಲ ಲೋ ರಿಯಾಕ್ಟಿವ್ಗೆ, ಮತ್ತು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಇದೆ, ಅದು ಮೀಡಿಯಂ ರಿಯಾಕ್ಟಿವ್ ಮೆಟಲ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಆ ಒಂದು ಮೆಥಡ್ನ ಇಲ್ಲಿ ಯೂಸ್ ಮಾಡೋಕ್ಕಾಗಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಲೆಕ್ಟ್ರಾಲಿಸಿಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಈ ಒಂದು ಕ್ವಶನ್ನ ಆನ್ಸರ್ ನೀವೇ ಮಾಡಿ, ಕಮೆಂಟ್ ನೀವೇ ಮಾಡಿ, ಯಾವ ಥರ ಕೇಳ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಫ್ರೆನ್ಶಿಯೇಟ್ ಲಿಗಮೆಂಟ್ಸ್ ಆ್ಯಂಡ್ ಟೆಂಡಾನ್ ಇನ್ ಹ್ಯೂಮನ್ ಕನೆಕ್ಟಿವ್ ಟಿಶ್ಯೂ? ಮಾನವನ ಸಂಯೋಜಕ ಅಂಗಾಂಶದಲ್ಲಿ ಸ್ನಜಯಜ್ಜನಿಂದ ಅಸ್ಥಿರಜ್ಜ ಎನ್ನು ಕೆಳಗಿನ ಯಾವುಗಳಲ್ಲಿ ಯಾವುದು ಸರಿಯಾಗಿ ಪ್ರತಿಕ್ರಿಯಿಸುತ್ತದೆ? ಸೊ ಈಗ ಟೆಂಡಾನ್ ಅಂದ್ರೇನು, ಲಿಗಮೆಂಟ್ ಅಂದ್ರೇನು?
ಇದು ಎರಡು ಒಂದು ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಕಾಣಿಸ್ ಬರುತ್ತೆ. ಈ ಲಿಗಮೆಂಟ್ ಅಂದರೆ ಬೋನ್ ಟು ಬೋನ್ ಕನೆಕ್ಟ್ ಆಗಿರುತ್ತೆ. ಓಕೆನಾ, ಟೆಂಡಾನ್ ಹಂಗಲ್ಲ, ಬೋನ್ ಟು ಮಸಲ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಓಕೆನಾ, ಇದಿಷ್ಟು ನೆನ್ಪಿಟ್ಕೊಬಿಡಿ, ನಮ್ಗೆಲ್ಲ ಎಕ್ಸಾಮಲ್ಲೂ ಇದೇ ಪ್ರಶ್ನೆನೇ ಕೇಳೋದು, ಇದೇ ಥರನೇ ಕೇಳೋದು. ಸರಿನಾ, ಬೋನ್ ಟು ಬೋನ್ ಕನೆಕ್ಟ್ ಆಗಿರೋದು ಲಿಗಮೆಂಟು, ಬೋನ್ ಟು ಮಸಲ್ ಕನೆಕ್ಟ್ ಆಗಿರೋದು ಏನಂತ ಕರಿತೀವಿ, ಟೆಂಡಾನ್ಸ್ ಅಂತ ನಾವು ಕರಿತೀವಿ. ಸರಿನಾ, ಸೊ ಆಪ್ಷನ್ ನೋಡೋಣ. ಲಿಗಮೆಂಟ್ ಕನೆಕ್ಟ್ಸ್ ಬೋನ್ ಟು ಬೋನ್, ಟೆಂಡಾನ್ ಕನೆಕ್ಟ್ಸ್ ಮಸಲ್ ಟು ಬೋನ್. ಮೊದಲನೇ ಆಪ್ಷನಲ್ಲೇ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಮೊದಲನೇ ಆಪ್ಷನಲ್ಲೇ ಕೊಟ್ಟಿದ್ದಾರೆ. ಆಪ್ಷನ್ A1 ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ರಿಗಾರ್ಡಿಂಗ್ ದ ಸ್ಪೀಡ್ ಆಫ್ ದ ಸೌಂಡ್? ಶಬ್ದದ ವೇಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿದೆ? ಮೊದಲನೇದು ನೋಡಿ, ದ ಸ್ಪೀಡ್ ಆಫ್ ದ ಸೌಂಡ್ ಡಿಕ್ರೀಸಸ್ ವಿತ್ ಅನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಫ್ ದ ಮೀಡಿಯಂ. ಏನು ಹೇಳಿದ್ದಾರೆ, ಮಧ್ಯಮದ ತಾಪಮಾನ ಹೆಚ್ಚಾದಂತೆ ಶಬ್ದ ವೇಗವು ಏನಾಗುತ್ತೆ, ಕಡಿಮೆಯಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಸ್ಪೀಡ್ ಆಫ್ ದ ಸೌಂಡ್ ಬಗ್ಗೆ ಮಾತಾಡ್ತಿದ್ದಾರೆ, ಏನಾಗುತ್ತೆ ಅಂತಂದರೆ ಟೆಂಪರೇಚರ್ ಜಾಸ್ತಿ ಆದರೆ ಸೌಂಡ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ನೋಡೋದಾದರೆ ನೀವು ಇವಾಗ ಸಮ್ಮರಲ್ಲಿ ನೋಡಿ, ವಿಂಟರಲ್ಲಿ ನೋಡಿ, ನಮ್ಮ ವಾಯ್ಸು ಯಾವಾಗಪ್ಪ ಅಥವಾ ಒಂದು ಸೌಂಡ್ಗಳು ವಿಂಟರಲ್ಲಿ ಜಾಸ್ತಿ ಕೇಳಿಸುತ್ತಾ, ಸಮ್ಮರಲ್ಲಿ ಜಾಸ್ತಿ ಕೇಳಿಸುತ್ತಾ? ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ವಿಂಟರಲ್ಲಿ ಫುಲ್ಲು ಚಳಿ ಇರುತ್ತೆ, ನಾವು ಮಾತಾಡೋದು ಅಷ್ಟು ನೀಟಾಗೂ ಕೂಡ ನಮಗೆ ಕೇಳಿಸಲ್ಲ. ಅಂದರೆ ಕೇಳಿಸುತ್ತೆ, ನಾನು ಹೇಳ್ತಿರೋದು ದೂರ ಸೌಂಡ್ ಬಗ್ಗೆ ಹೇಳ್ತಿರೋದು. ನಾವು ಹತ್ರದಿಂದ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ವಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಸೌಂಡ್ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ನೀವು ಒಂದು ಗೋಡೆಗೆ ಹೊಡೀರಿ, ಓಕೆನಾ, ಅಥವಾ ನಿಮಗೆ ಅದು ಬಿಡಿ, ಮನೆ ಮೇಲೆ ಅಂತ ಅಂದ್ಕೊಳ್ಳಿ. ಈಗ ಮಾಡಿ ಮೇಲೆ ಓಡಾಡಿದಾಗ ಸಮ್ಮರಲ್ಲಿ ಓಡಾಡಿದಾಗ ಜಾಸ್ತಿ ಸೌಂಡ್ ಬರುತ್ತಾ, ವಿಂಟರಲ್ಲಿ ಓಡಾಡಿದಾಗ ಜಾಸ್ತಿ ಸೌಂಡ್ ಬರುತ್ತಾ? ನಮಗೆ ಸಮ್ಮರಲ್ಲಿ ಓಡಾಡಿದಾಗ ಜಾಸ್ತಿ ಸೌಂಡ್ ಬರುತ್ತೆ, ವಿಂಟರಲ್ಲಿ ಸೌಂಡ್ ಕಡಿಮೆ ಕೇಳಿಸುತ್ತೆ. ಓಕೆನಾ, ಇದನ್ನು ಅಬ್ಸರ್ವ್ ಮಾಡಿಬೇಕಾರೆ. ಯಾಕಪ್ಪ ಅಂತಂದರೆ ಯಾವಾಗ ಟೆಂಪರೇಚರ್ ಜಾಸ್ತಿ ಇರುತ್ತೆ ಸೌಂಡು ಜಾಸ್ತಿ ಕೇಳಿಸುತ್ತೆ. ಓಕೆನಾ, ಟೆಂಪರೇಚರ್ ಯಾವಾಗ ಕಡಿಮೆ ಇರುತ್ತೆ ಸೌಂಡು ಕಡಿಮೆ ಕೇಳಿಸೋಕ್ಕೆ ಶುರುವಾಗುತ್ತೆ. ಅಂದರೆ ಅದೊಂದು ಮೀಡಿಯಮ್ ಅಲ್ವಾ. ಈಗ ಅದು ಬಿಡಪ್ಪ. ಈಗ ನೆಕ್ಸ್ಟ್ ಈ ಒಂದು ಸಾಲಿಡ್ ಅಂತಲೇ ತೊಗೊಳ್ಳಿ. ಈ ಐಸ್ ಕ್ಯೂಬ್ ಒಳಗಡೆ ಏನಿರುತ್ತೆ ಮಾಲಿಕ್ಯೂಲ್ಸು ಇರುತ್ತೆ, ಅಂದರೆ ಮ್ಯಾಟರ್ಸ್ಗಳು ಇರುತ್ತೆ ಅಲ್ವೇ, ಆಟಮ್ಸ್ಗಳು ಇರುತ್ತೆ. ಇನ್ ಕೇಸ್ ಏನಾದರೂ ಈ ಐಸು ಹೀಟ್ ಆಗ್ತಾ ಇದ್ರೆ ಒಳಗಡೆ ಒಂದು ಮಾಲಿಕ್ಯೂಲ್ಸ್ ಏನಾಗುತ್ತೆ, ಫಾಸ್ಟಾಗಿ ಓಡಾಡೋಕ್ಕೆ ಶುರು ಆಗುತ್ತೆ. ಓಡಾಡಿದಾಗ ಏನಾಗುತ್ತೆ, ವೈಬ್ರೇಷನ್ಸ್ ಆಗುತ್ತೆ, ನಮಗೆ ಸೌಂಡ್ ಜನ್ರೇಷನ್ ಆಗುತ್ತೆ. ಅದೇ ಥರ ಕೋಲ್ಡಲ್ಲಿದ್ದರೆ ಮೂವ್ಮೆಂಟ್ ಆಗುತ್ತಾ, ಇಲ್ಲ ಅಲ್ವಾ. ಸೊ ನಮಗೇನಾಗುತ್ತೆ, ಸೌಂಡು ಕಡಿಮೆ ಇರುತ್ತೆ. ಸೊ ಮೊದಲನೇ ಆಪ್ಷನ್ ಏನಪ್ಪ, ತಪ್ಪು. ಸ್ಪೀಡ್ ಆಫ್ ದ ಸೌಂಡ್ ಇನ್ಕ್ರೀಸಸ್ ವಿತ್ ಅನ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಜಾಸ್ತಿ ಆದರೆ ಸೌಂಡು ಕೂಡ ಇನ್ಕ್ರೀಸ್ ಆಗುತ್ತೆ. ತಪ್ಪು ಕೊಟ್ಟಿದ್ದಾರಲ್ವಾ, ಮೊದಲನೇ ಆಪ್ಷನ್ ಎಲಿಮಿನೇಟ್ ಮಾಡ್ಬೋಣ. ಇದು ಎಲಿಮಿನೇಟ್, ಮಿಕ್ಕಿರೋದು ಯಾವುದು, ಬಿ ಮತ್ತು ಡಿ ಮಾತ್ರ. ಬಿ ಅಲ್ಲಿ ಎರಡು ಆಪ್ಷನ್ ಕೊಡು, ಅಂದರೆ ಎರಡನೇ ಆಪ್ಷನ್ ಕೂಡ ಎರಡು ಆಪ್ಷನಲ್ಲೂ ಬಿ ಮತ್ತು ಡಿ ಅಲ್ಲೂ ಕೊಟ್ಟಿದ್ದಾರೆ. ನಾವು ಅದನ್ನು ಓದೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಆಪ್ಷನ್ನ ನೋಡೋಣ, ಸಿ ಅಂತ ನೋಡೋಣ. ಅಂದರೆ ಮೂರನೇ ಆಪ್ಷನ್ ಕೇಳಿದ್ದಾರೆ. ಸ್ಟೇಟ್ಮೆಂಟು, ದ ಸ್ಪೀಡ್ ಆಫ್ ದ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಮೀಡಿಯಂ ಥ್ರೂ ವಿಚ್ ಇಟ್ ಟ್ರಾವೆಲ್ಸ್. ಏನು ಹೇಳಿದ್ದಾರೆ, ಶಬ್ದವು ಚಲಿಸುವ ಮಾಧ್ಯಮದ ಗುಣಲಕ್ಷಣಗಳಿಂದ ಶಬ್ದ ವೇಗವು ಸ್ವತಂತ್ರವಾಗಿದೆ ಅಂತ ಹೇಳಿದ್ದಾರೆ. ಸೊ ಸ್ವತಂತ್ರವಾಗಿಲ್ಲ, ಅದು ಇಂಡಿಪೆಂಡೆಂಟ್ ಆಗಿದೆ. ಓಕೆನಾ, ಏನಂತ ಕೇಳಿದ್ದೀವಿ, ಡಿಪೆಂಡೆಂಟ್ ಅಂತ ಕೇಳ್ತೀವಿ. ದ ಸ್ಪೀಡ್ ಆಫ್ ದ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಮೀಡಿಯಂ ಥ್ರೂ ವಿಚ್ ಇಟ್ ಟ್ರಾವೆಲ್ಸ್. ಸೊ ಸೌಂಡ್ ಯಾವ ಥರ ಟ್ರಾವೆಲ್ ಆಗುತ್ತಪ್ಪ, ಸಾಲಿಡಲ್ಲಿ ಜಾಸ್ತಿ ಟ್ರಾವೆಲ್ ಆಗುತ್ತೆ, ಆರಾಮಾಗಿ ಟ್ರಾವೆಲ್ ಆಗುತ್ತೆ. ಅದು ಬಿಟ್ಟರೆ ಲಿಕ್ವಿಡಲ್ಲಿ, ಆಮೇಲೆ ಗ್ಯಾಸಲ್ಲಿ. ಓಕೆನಾ, ಇದು ಮೂರು ನೆನ್ಪಿಟ್ಕೊಳ್ಳಿ. ಸಾಲಿಡಲ್ಲಿ ಜಾಸ್ತಿ ಟ್ರಾವೆಲ್ ಆಗುತ್ತೆ, ಲಿಕ್ವಿಡಲ್ಲಿ ಕಡಿಮೆ. ಅದು ಲಿಕ್ವಿಡಿಂದ ಕಡಿಮೆ ಯಾವ ಥರ ಟ್ರಾವೆಲ್ ಆಗುತ್ತಪ್ಪ ಅಂದರೆ ಗ್ಯಾಸಲ್ಲಿ ಕಡಿಮೆ ಟ್ರಾವೆಲ್ ಆಗುತ್ತೆ. ಹಾಗಾದರೆ ಈ ಒಂದು ಮೀಡಿಯಮ್ ಎಲ್ಲ ಡಿಪೆಂಡೆಂಟು ತಾನೆ, ಎಲ್ಲದ್ರ ಮೇಲೂ ಡಿಪೆಂಡ್. ಈಗ ಸಾಲಿಡ್ ಅಂತಂದರೆ ಈಗ ಮರದ ಪೀಸಲ್ಲಿ ಒಳಗಡೆ ಏನೋ ಆಟಮ್ಸ್ಗಳು ವೈಬ್ರೇಟ್ ಆದರೆ ನಮಗೆ ಸೌಂಡು ಜಾಸ್ತಿ ಬರುತ್ತೆ. ಅದೇ ಒಳಗಡೆ ನೀರೊಳಗಡೆ ಹೋಗ್ಬಿಟ್ಟು ನಾವು ಒಂದು ಸೌಂಡ್ ಬಿಟ್ಟರೆ ನಮಗೆ ಕಡಿಮೆ ಕೇಳಿಸುತ್ತಲ್ವಾ. ಯಾಕೆ, ನೀರೊಳಗಡೆ ಇಂಟರ್ ಮಾಲಿಕ್ಯುಲರ್ ಸ್ಪೇಸು ಜಾಸ್ತಿ ಇದೆ. ಸರಿನಾ, ಸೊ ಇಟ್ ಈಸ್ ಡಿಪೆಂಡ್ ಅಪಾನ್ ದ ಮೀಡಿಯಮ್ ಅಂತ ಹೇಳ್ತೀವಿ. ಇಲ್ಲಿ ಇಂಡಿಪೆಂಡೆಂಟ್ ಅಂತ ಕೇಳಿದ್ದಾರೆ. ಸೊ ಮೂರನೇ ಆಪ್ಷನ್ ತಪ್ಪಲ್ವಾ. ಸೊ ಇಲ್ದಿರೋದು ಒಂದೇ, ಮೂರನೇ ಆಪ್ಷನ್ ಎಲಿಮಿನೇಟ್ ಮಾಡಿಬಿಟ್ರೆ ಉಳಿದಿರೋದು ಬಿ ಮಾತ್ರ. ಬಿ ಇಸ್ ದ ಕರೆಕ್ಟ್ ಅಂತಲೇ ನಾವು ಹೇಳ್ಬೋದು. ಬಿನೂ ನೋಡೋಣ. ದ ಸ್ಪೀಡ್ ಆಫ್ ದ ಸೌಂಡ್ ಇನ್ ಸಾಲಿಡ್ ಸ್ಟೇಟ್ ಇಸ್ ಗ್ರೇಟರ್ ದನ್ ದ ಸ್ಪೀಡ್ ಆಫ್ ದ ಸೌಂಡ್ ಇನ್ ಗೇಷಿಯಸ್ ಸ್ಟೇಟ್ ಅಂಡರ್ ದ ಸೇಮ್ ಎಕ್ಸ್ಟರ್ನಲ್ ಕಂಡೀಷನ್. ಸೊ ಯಾವ ಥರ ಸ್ಪೀಡ್ ಜಾಸ್ತಿ ಇರುತ್ತೆ, ಸಾಲಿಡಲ್ಲಿ ಜಾಸ್ತಿ ಇರುತ್ತೆ, ಲಿಕ್ವಿಡಲ್ಲಿ ಸಾಲಿಡ್ಗಿಂತ ಕಡಿಮೆ ಇರುತ್ತೆ, ಆಮೇಲೆ ಗ್ಯಾಸಲ್ಲಿ ಲಿಕ್ವಿಡ್ಗಿಂತ ಕಡಿಮೆ ಇರುತ್ತೆ. ಓಕೆನಾ, ಸ್ಪೀಡ್ ಆಫ್ ದ ಸೌಂಡ್. ಸೊ ಆಪ್ಷನ್ ಯಾವುದಪ್ಪ, ಬಿ ಮಾತ್ರ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಅಡ್ವಾಂಟೇಜ್ ಆಫ್ ದ ಪೋಲೆನ್ ಟ್ಯೂಬ್ ಫಾರ್ಮೇಷನ್ ಇನ್ ದ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್? ಹೂ ಬಿಡುವ ಸಸ್ಯಗಳಲ್ಲಿ ಫಲೀಕರಣ ಪ್ರಕ್ರಿಯೆಯಲ್ಲಿ ಪಗಾರ ನಳಿಕೆಯ ಅಂದರೆ ಪೋಲೆನ್ ಟ್ಯೂಬ್ಸ್ ರಚನೆಯ ಕ್ರಿಯಾತ್ಮಕ ಪ್ರಯೋಗವನ್ನು ಕೆಳಗಿನ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಸೊ ಇಲ್ಲೇಂದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಪೋಲೆನ್ ಟ್ಯೂಬ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ಪೋಲೆನ್ ಟ್ಯೂಬ್ಸ್ನ ಅಡ್ವಾಂಟೇಜಸ್ ಏನಪ್ಪ ಫರ್ಟಿಲೈಸೇಷನ್ಗೆ ಅಂದರೆ, ಈ ಪೋಲೆನ್ ಟ್ಯೂಬ್ ಅಂತಂದರೆ ಅದೊಂದು
ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಯಾವ್ದಪ್ಪ ಅಂದರೆ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ಒಂದು ಪೋಲೆನ್ ಟ್ಯೂಬಲ್ಲಿ ಏನಿರುತ್ತಪ್ಪ ಅಂದರೆ ಪೋಲನ್ ಗ್ರೈನ್ಸ್ ಇರುತ್ತೆ. ಈ ಪೋಲನ್ ಗ್ರೈನ್ಸ್ ಏನು ಮಾಡುತ್ತೆ, ಇದು ಹೋಗ್ಬಿಟ್ಟು ಸ್ಟಿಗ್ಮಾ ಮೇಲೆ ಕುತ್ಕೊಳ್ಳುತ್ತೆ. ಓಕೆನಾ. ಈ ನೆಕ್ಟರ್ಗಳು ತಗೊಂಡಾಗ ಏನು ಮಾಡುತ್ತೆ, ಸ್ಟಿಗ್ಮಾ ಮೇಲೆ ಹಾಕುತ್ತೆ. ಅವಾಗ ಈ ಸ್ಟಿಗ್ಮಾ ಏನಾಗುತ್ತೆ, ಈ ಸ್ಟಿಗ್ಮಾ ಮೇಲೆ ಇಕ್ಕಾಗ ಏನಾಗುತ್ತೆ, ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ಗೆ ಕನೆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿನಾ. ಇದಿಷ್ಟು ಪೋಲನ್ ಟ್ಯೂಬ್ ಬಗ್ಗೆ. ನಮಗೆ ಫ್ಲವರ್ ಆಫ್ ದ ಪಾರ್ಟ್ಸ್ ಗೊತ್ತಿರಬೇಕು, ರೀಪ್ರೊಡಕ್ಟಿವ್ ಆರ್ಗನ್ಸ್ ಗೊತ್ತಿರಬೇಕು, ಎಲ್ಲನೂ ಗೊತ್ತಿರಬೇಕು. ಆಂಥರ್ ಅಂದ್ರೆ ಏನು, ಫಿಲಮೆಂಟ್ ಅಂದ್ರೆ ಏನು, ಪೋಲನ್ ಟ್ಯೂಬ್ ಅಂದ್ರೆ ಏನು, ಪೋಲನ್ ಗ್ರೈನ್ಸ್ ಅಂದ್ರೆ ಏನು, ಸ್ಟಿಗ್ಮಾ ಅಂದ್ರೆ ಏನು, ಓವರಿ ಅಂದ್ರೆ ಏನು, ಇದಿಷ್ಟು ನಮಗೆ ಗೊತ್ತಿರಬೇಕು. ಸೊ ಹಾಗಾದರೆ ಈ ಕ್ವಶನ್ ನೀವೇ ಕಮೆಂಟಲ್ಲಿ ತಿಳಿಸಿ. ನಾನು ಹೇಳಿದ್ದೀನಿ ಅಲ್ವಾ, ಏನು ಮಾಡುತ್ತೆ ಪೋಲನ್ ಟ್ಯೂಬ್ ಅಥವಾ ಅಡ್ವಾಂಟೇಜ್ ಏನಂತ. ಯಾವುದು ಸರಿಯಾದ ಉತ್ತರ ಅದನ್ನು ನೀವೇ ಕರೆಕ್ಟಾಗಿ ತಿಳಿಸಿ. ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಟಿಶ್ಯೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಿಂಬ್ ಆ್ಯಂಡ್ ಬಾಡಿ ಮೂಮೆಂಟ್ಸ್? ಕೈಕಾಲುಗಳು ಮತ್ತು ದೇಹದ ಚಲನೆಗೆ ಕೆಳಗಿನ ಯಾವ ಅಂಗಾಂಶವು ಕಾರಣವಾಗಿದೆ? ಸೊ ಯಾಕಪ್ಪ ನಮ್ಮ ಬಾಡಿ ಮೂಮೆಂಟ್ಸ್ ನಾವು ಹೇಗೆ ಮಾಡ್ತೀವಿ, ಡ್ಯೂ ಟು ಸಮ್ ಟಿಶ್ಯೂ ಅಲ್ವಾ. ನಮಗಿಲ್ಲಿ ಒಂದು ಟಿಶ್ಯೂ ಬಗ್ಗೆ ಕೇಳಿದ್ದಾರೆ, ಅಂದರೆ ಒಂದು ಟೈಪ್ ಆಫ್ ಟಿಶ್ಯೂ ಬಗ್ಗೆ ಕೇಳಿದ್ದಾರೆ ನೋಡಿ. ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಅವತ್ರೊಳಗೆ ಕಾರ್ಡಿಕ್ ಮಸಲ್ಸು, ಸ್ಮೂತ್ ಮಸಲ್ಸು ಮತ್ತು ಸ್ಕೆಲಿಟಲ್ ಮಸಲ್ಸ್ ಅಂತ ಕೇಳಿದ್ದೀವಿ. ಸೊ ನಾವು ಮೂಮೆಂಟ್ಸ್ ಹೇಗೆ ಮಾಡ್ತೀವಿ, ಅದೊಂದು ವಾಲೆಂಟರಿ ಆ್ಯಕ್ಷನ್ಸ್ ಅಲ್ವಾ. ಮೂಮೆಂಟು ವಾಲೆಂಟರಿ ಆ್ಯಕ್ಷನ್ಸು ಯಾವುದ್ರ ಮುಖಾಂತರ ಮೂಮೆಂಟ್ ಮಾಡ್ತೀವಪ್ಪ ಅಂದರೆ, ಒಂದು ನಮ್ಮ ಬ್ರೈನಿಂದ ಬರೋಂಥ ಒಂದು ಸಿಗ್ನಲ್ಸ್ ಆಗಿರ್ಬೋದು, ಪ್ಲಸ್ ನಮ್ಮ ಬೋನ್ಸಿಂದ. ಓಕೆನಾ. ನಮ್ಮ ಬೋನ್ಸ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಮೂಮೆಂಟ್ನ ಮಾಡ್ತೀವಿ. ಇವಾಗ ಕೈನ ಹಿಂಗೆ ಚಾಚು ಅಂತಂದರೆ ಕೈಗೆ ಸ್ಟ್ರೆಚ್ ಮಾಡ್ತೀವಿ. ಅವಾಗ ಏನು ಯೂಸ್ ಮಾಡ್ತೀವಿ, ನಮ್ಮ ಬೋನ್ನ ಯೂಸ್ ಮಾಡ್ತೀವಿ. ಸೊ ಆ ಒಂದು ಮೂಮೆಂಟು ಅಥವಾ ಆ ಒಂದು ಟಿಶ್ಯೂ ಯಾವುದು ರೆಸ್ಪಾನ್ಸಿಬಲ್ ಅಪ್ಪ ಅಂತಂದರೆ ಸ್ಕೆಲಿಟಲ್ ಮಸಲ್ ಟಿಶ್ಯೂ ಅಂತ ಕರಿತೀವಿ. ಏನಂತ ಕರಿತೀವಿ, ಸ್ಕೆಲಿಟಲ್ ಮಸಲ್ ಟಿಶ್ಯೂ ಅಂತ ಕರಿತೀವಿ. ಈಗ ಎಪಿಥೀಲಿಯಲ್ ಟಿಶ್ಯೂ ನೋಡೋದಾದರೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕ್ರೈಬ್ ಮಾಡಿದ್ದೀನಿ ಯಾವ್ಯಾವ ಥರ ಅಂತಂದರೆ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ, ಸ್ಕಿನ್ ಅಂತ ತಗೊಳ್ಳಿ. ನೆಕ್ಸ್ಟು ಕಾರ್ಡಿಕ್ ಮಸಲ್ಸ್ ಅಂತಂದರೆ ಹಾರ್ಟ್ ಮಸಲ್ನ ನಾವು ಕಾರ್ಡಿಕ್ ಮಸಲ್ಸ್ ಅಂತ ಕರಿತೀವಿ. ಈ ಸ್ಮೂತ್ ಮಸಲ್ಸ್ ಅಂದರೆ ಯಾವುದು, ಈ ಸ್ಮೂತ್ ಮಸಲ್ಸ್ ಅಂದರೆ ಲಿವರ್ ಆಗಿರ್ಬೋದು, ಸ್ಟೊಮಕ್ ಆಗಿರ್ಬೋದು, ನಮ್ಮ ಹೊಟ್ಟೆ ಆಗಿರ್ಬೋದು, ಅದೆಲ್ಲ ಸ್ಮೂತ್ ಮಸಲ್ಸ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಈ ಒಂದು ಲಿಂಬು ಮತ್ತು ಮೂವ್ಮೆಂಟ್ಗೆ ಯಾವುದಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಕೆಲಿಟಲ್ ಮಸಲ್ಸ್ ಅಂತ ನಾವು ಹೇಳ್ತೀವಿ. ಆ ವೈರ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 10 ohm if it is stretched to 3 times its original length, volume remaining constant, its new resistance will be dash. ಒಂದು ತಂತಿಯ 10 ರೋಧವನ್ನು ಹೊಂದಿದ್ದರೆ ಅದನ್ನು ಅದರ ಮೇಲೆ ಉದ್ದದ 3 ಪಟ್ಟು ಎಳೆದರೆ ಗಾತ್ರವು ಸ್ಥಿರವಾಗಿರುತ್ತದೆ, ಆದರೆ ಹೊಸ ರೋಧವು ಡ್ಯಾಶ್ ಆಗಿರುತ್ತದೆ. ಸೊ ಇಲ್ಲಿ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ, ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಏನ್ರ ಬಗ್ಗೆ, ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಈ ಒಂದು ರೆಸಿಸ್ಟೆನ್ಸ್ಗೆ ಫಾರ್ಮುಲಾ ಏನಪ್ಪ, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೆಸಿಸ್ಟಿವಿಟಿ ಇಂಟು ಲೆಂತ್ ಡಿವೈಡೆಡ್ ಬೈ ಏರಿಯಾ. ಸೊ ನಮಗೆ ಗೊತ್ತಿರಬೇಕು, ರೆಸಿಸ್ಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಪ್ಪ, ಏರಿಯಾ ಅಂತ. ಲೆಂತ್ ಜಾಸ್ತಿ ಆದರೆ ರೆಸಿಸ್ಟಿವಿಟಿನೂ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಏರಿಯಾ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ, ಇನ್ ಕೇಸ್ ಏನಾದರೂ 3 times ಇಟ್ಸ್ ಲೆಂತ್, ಇದೇನಾದರೂ 3 ಪಟ್ಟು ಜಾಸ್ತಿ ಆದರೆ, ಈಗ ಇದೊಂದು ವಯರ್ ಇರುತ್ತೆ, ಆ ವಯರ್ 3 ಪಟ್ಟು ಜಾಸ್ತಿ ಆದರೆ ಏನಾಗುತ್ತೆ, ಈಗ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೆಸಿಸ್ಟಿವಿಟಿ ಇಂಟು 3 ಎಲ್ಲಾಗುತ್ತಾ. ಬಟ್ ಏನು ಹೇಳಿದ್ದಾರೆ, ವಾಲ್ಯೂಮ್ ರಿಮೈನಿಂಗ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ವಾಲ್ಯೂಮ್ ರಿಮೈನಿಂಗ್ ಕಾನ್ಸ್ಟೆಂಟ್ ಅಂದ್ರೇನು, ವಾಲ್ಯೂಮ್ ಅಂದ್ರೇನು, ಲೆಂತ್ ಇಂಟು ಏರಿಯಾ. ಓಕೆನಾ. ಆ ಒಂದು ಏರಿಯಾ ಏನಿರಬೇಕು, ಕಾನ್ಸ್ಟೆಂಟ್ ಆಗಿ ಇರಬೇಕು. ಈಗ 3 ಮೀಟರ್ ಅಥವಾ 3 ಪಟ್ಟು ಜಾಸ್ತಿ ಆದರೆ ಏನಾಗಬೇಕಪ್ಪ, ಏರಿಯಾ 3 ಪಟ್ಟು ಕಡಿಮೆ ಆಗ್ಬೇಕು ತಾನೆ. 3 ಪಟ್ಟು ಕಡಿಮೆ ಅದು 1/3 ಅಂತ ಬರ್ಕೊತೀವ, ಸರಿನಾ. ಸೊ ಇವಾಗ ನಾವು ಸಿಂಪ್ಲಿಫೈ ಮಾಡೋಣ. ಈ 1/3 ಎಲ್ಲಿಗೆ ಹೋಗುತ್ತೆ, ಮೇಲ್ಗಡೆಗೆ ಹೋಗುತ್ತೆ. ರೆಸಿಸ್ಟಿವ್ ಇಸ್ ಈಕ್ವಲ್ ಟು ಪಿ ಇಂಟು 9 ಡಿವೈಡೆಡ್ ಬೈ 1 ಅಂತ ಕರಿತೀವಿ. ಓಕೆನಾ. 1 ಅಂತ ಅಂದರೆ ಇವಾಗ ಹೋಗುತ್ತಾ, ಬೈ ರೆಸಿಸ್ಟಿವಿಟಿ ಇಂಟು 9 ಅಂತ ಕರಿತೀವಲ್ವಾ. ಸೊ ಏನಾಗುತ್ತಪ್ಪ, ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತಂದರೆ, ನ್ಯೂ ರೆಸಿಸ್ಟೆನ್ಸು ಮೊದಲನೇದು 1 ಇದ್ದರೆ, ಮೊದಲನೇದು ಎಷ್ಟು ಹೇಳಿದ್ದಾರೆ, ಆ ವೈರ್ ಹ್ಯಾಸ್ 10 ರೆಸಿಸ್ಟೆನ್ಸ್ ಅಂತ ಹೇಳಿದರೆ. ಮೊದಲನೇದು 10 ಇತ್ತು, ಇವಾಗ ಎಷ್ಟಾಯಿತು, 9 ಪಟ್ಟು ಜಾಸ್ತಿ ಆಗುತ್ತೆ. ಅಂದರೆ ಎಷ್ಟಾಗುತ್ತೆ, 90 ಆಗುತ್ತೆ. ಆಪ್ಷನ್ ಯಾವುದು, ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಅರ್ಥ ಮಾಡ್ಕೊಳ್ಳಿ ಕ್ವಶನ್ನ. ಬೆಸ್ಟ್ ಎಕ್ಸಾಂಪಲ್ ಯಾವುದು, ರಬ್ಬರ್ ಬ್ಯಾಂಡ್. ನಾರ್ಮಲ್ ಇದ್ದಾಗ ಹಿಂಗಿರುತ್ತೆ, ಎಳ್ದಾಗ ಏನಾಗುತ್ತೆ, ಉದ್ದ ಜಾಸ್ತಿ ಆಗುತ್ತೆ, ಮತ್ತು ಅದ್ರ ಥಿಕ್ನೆಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ. ಅದೇ ಥರನೇ ರೆಸಿಸ್ಟೆನ್ಸು ಕೂಡ, ಸರಿನಾ. ಸೊ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಫಾರ್ಮುಲಾ ಅಪ್ಲೈ ಮಾಡಿ ಯೂಸ್ ಮಾಡಿ. ಸೊ ಈ ಥರ ಕೊಟ್ಟಾಗ ಏನಾಗುತ್ತೆ, ಈ ಥರ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಾವು 1 ಅಂತ ಹಾಕೋಬಿಡಿ, ವ್ಯಾಲ್ಯೂ ಕೊಟ್ಟಿದ್ದರೆ ಅದ್ರನ್ನ ವ್ಯಾಲ್ಯೂ ಹಾಕ್ಕೊಳ್ಳಿ. ಸೊ ಎಷ್ಟು ಪಟ್ಟಾಗುತ್ತೆ, 9 ಪಟ್ಟು ಆಗುತ್ತೆ. ಸೊ ಆಪ್ಷನ್ ಏನಪ್ಪ, 90 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾನು ಆಪ್ಷನ್ ಕೊಟ್ಟಿರ್ತೀನಿ,
ಅನಾಲಿಸಿಸ್ ಕೊಟ್ಟಿರ್ತೀನಿ, ಎಲ್ಲ ಒಂದು ಆಪ್ಷನ್ಸು ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಮತ್ತು ಇನ್ನಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವ್ಯೂವರ್ಸ್ ಜಾಸ್ತಿ ಆಗಬೇಕು. ವಿಡಿಯೋನ ಹೈಪ್ ಮಾಡಿ, ಓಕೆನಾ? ವಿಡಿಯೋನ ಹೈಪ್ ಮಾಡಿ, ನಮಗೆ ಹೆಲ್ಪ್ ಮಾಡಿ, ಸಾಕಷ್ಟು ಜನಕ್ಕೆ ಒಂದು ರೀಚ್ ಆಗೋಕ್ಕೆ, ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತೆ ನಾಳೆ ಸಂಜೆ ನಿಮ್ಮೊಂದಿಗೆ ನಾನು ಈ ಒಂದು ಮಸ್ತ್ ಮಗ ಶೋ ಅಲ್ಲಿ ಸಿಗ್ತೀನಿ, ಓಕೆನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.